ಇತಿಹಾಸವಿರುವಂತಹ ದೈವಸ್ಥಾನ ಅಂತ ಹೇಳಿದ್ರೆ ಮಲರಾಯ ಜೇರ ದೈವಸ್ಥಾನ. ಇಲ್ಲಿ ಸಾನ್ನಿಧ್ಯ ವೃದ್ಧಿ ಮತ್ತು ಬ್ರಹ್ಮಕಲಶೋತ್ಸವ ನಡೀತಾ ಇದೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವರ್ಷ. ಉತ್ತರದ ಎತ್ತರದ ಬಾರ್ಕೂರಿನಿಂದ ತೆಂಕಣದ ಚಂದ್ರಗಿರಿವರೆಗೆ ಹಬ್ಬಿರುವಂಥ ವಿಶಾಲವಾದ ಪ್ರದೇಶವನ್ನು ದೈವಗಳು ಸಂರಕ್ಷಣೆ ಮಾಡ್ತವೆ ಅನ್ನುವಂಥದ್ದು ತುಳುನಾಡಿಗರ ನಂಬಿಕೆಯಾಗಿದೆ. ಇನ್ನೂ ಏನು ಅಂತ ಹೇಳಿದರೆ ತುಳುನಾಡಿನಲ್ಲಿ ನಡೆಯುವಂಥ ಪ್ರತಿಯೊಂದು ದೈವಾರಾಧನೆ ಆಗಿರ್ಬೋದು, ನೇಮೋತ್ಸವ ಆಗಿರ್ಬೋದು, ಎಲ್ಲವನ್ನ ಕೂಡ ತುಳುನಾಡಿಗರು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತೇವೆ, ನಾವು ನಂಬುತ್ತೇವೆ ಅನ್ನುವಂಥದ್ದು ಒಂದು ನಂಬಿಕೆಯಾಗಿದೆ. ಇನ್ನು ಅಂಥದ್ದೇ 800 ವರ್ಷಗಳ ಇತಿಹಾಸವಿರುವಂಥ ದೈವಸ್ಥಾನ ಅಂತ ಹೇಳಿದರೆ ಮಲರಾಯ ಜೇರ ದೈವಸ್ಥಾನ. ಇಲ್ಲಿ ಸಾನ್ನಿಧ್ಯ ವೃದ್ಧಿ ಮತ್ತು ಬ್ರಹ್ಮಕಲಶೋತ್ಸವ ನಡೀತಾ ಇದೆ. 800 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ, ಅದೆಷ್ಟೋ ಪವಾಡಗಳನ್ನು ಮೆರೆದಿರುವಂತಹ, ಕಾರಣಿಕತೆಯನ್ನು ಮೆರೆದಿರುವಂತಹ ದೈವಸ್ಥಾನ ಅಂತ ಹೇಳಿದರೆ ಮಲರಾಯ ಜೇರ ದೈವಸ್ಥಾನ. ಇಲ್ಲಿ ಸಾನ್ನಿಧ್ಯ ವೃದ್ಧಿ ಮತ್ತು ಬ್ರಹ್ಮಕಲಶೋತ್ಸವ ನಡೀತಾ ಇದೆ. ಹಾಗಾದರೆ ಬನ್ನಿ, ಯಾವ ರೀತಿಯಾದಂಥ ಕಾರ್ಯಕ್ರಮಗಳೆಲ್ಲ ನಡೀತಾ ಇದೆ, ಏನೆಲ್ಲ ಪೂಜಾ ವಿಧಿವಿಧಾನಗಳೆಲ್ಲ ನಡೀತಾ ಇದೆ, ಯಾವ ರೀತಿಯಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಡೀತಾ ಇದೆ ಅಂತ ನೋಡ್ಕೊಂಡು ಬರೋಣ.
ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿರುವಂಥ ಸತೀಶ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಈ ಒಂದು ಜೀರ್ಣೋದ್ಧಾರ ಎಷ್ಟು ವರ್ಷದಿಂದ ಆಗ್ತಾ ಇದೆ ಸರ್? ಇದರ ಬಗ್ಗೆ ಹೇಳಿದ್ರೆ ಏನು ಹೇಳ್ತೀರಿ? ಜೀರ್ಣೋದ್ಧಾರ ಈಗ ಸುಮಾರು ಒಂದು 38 ವರ್ಷಗಳಿಂದಲೇ ಇಲ್ಲಿ ಕಾರ್ಮಿಕ ಕ್ಷೇತ್ರ ಇದೆ ಅಂತ ನಮಗೆ ತಿಳಿಸಿದ್ದಾರೆ. ನಮಗೆ ಹಿರಿಯ ಮಾರ್ಗದರ್ಶಕರಾದ ಕಾಶೀಶ್ವನ್ನ, ಈಚನ್ನ, ಸುರೇಶನ್ನ ಮತ್ತು ಇದು ತಿಮ್ಮಣ್ಣ ಅಂತ ಅವರು ನಮ್ಮ ಹಿರಿಯರು. ಅವರು ಇದ್ದಾಗಲೇ ಒಂದು ನಮ್ಮ ಕಂಬಲ ಬೆಟ್ಟಲ್ಲಿ ದೇವಿಯ ಸನ್ನಿಧಿ ಆಗುವಾಗಲೇ ಇಲ್ಲಿ ಕೊಲ್ಲಂಗಾನದ ತಂತ್ರಿ ಅವರು ಬಂದು ಇಲ್ಲಿ ಒಂದು ಕಾರ್ಮಿಕದ ಕ್ಷೇತ್ರ ಇದೆ ಅಂತ ಅವರು ತಿಳಿಸಿದರು. ಆಗ ಮತ್ತೆ ಒಂದು ನಾವು ಅಲ್ಲಿ ನಮ್ಮ ಹತ್ತಿರವೇ ಆಗ್ಬೋದಂತ ಅಲ್ಲಿ ನಾವು ದೇವಿಯ ಗುಡಿ ಮಾಡಿದ್ದೆವು. ಮತ್ತೊಮ್ಮೆ ಒಂದು 18 ವರ್ಷಗಳ ನಂತರ ಮತ್ತೊಮ್ಮೆ ಈಶ್ವರನ ನೇತೃತ್ವದಲ್ಲಿ ಒಂದು ಪ್ರಶ್ನೆ ಆಯಿತು, ಚಿಂತನೆ ಆಯಿತು, ಕಮಿಟಿ ಅದು. ಆಗ ಕೂಡ ಅದು ಪೂರ್ತಿಯಾಗಿ ಮಾಡಲಿಕ್ಕೆ ಆಗಲಿಲ್ಲ. ಮತ್ತು ಕುಂಡಡ್ಕ ವಿಷ್ಣುಮೂರ್ತಿಯಲ್ಲಿ ಒಂದು 9 ವರ್ಷಗಳಿಂದ ಮುಂಚೆ ಅಲ್ಲಿ ಬ್ರಹ್ಮ ಇದು ಮಾಡುವಾಗ ಇಲ್ಲಿ ಒಂದು ಇದು ಆಗಬೇಕಂತ ಒಂದು 9 ವರ್ಷಗಳ ಮುಂದೆ ಪ್ರಶ್ನೆ ಇಟ್ಟು ಇಲ್ಲಿ ಒಂದು ಕಾರ್ಮಿಕದ ಕ್ಷೇತ್ರ ಇದೆ, ಹೀಗೆ ಆಗಬೇಕಂತ ಇದು ಮಾಡಿದೆವು. ಆಗ ನಾವು ಒಂದು 2-3 ಕಟ್ಟೆ, ಒಂದು ಗುಲಿಗನಿಗೆ ಮತ್ತು ಕೊರತಿಗೆ ಮಲ್ರಾಯನಿಗೆ, ಅದು ಕೊರೋನಾ ಬ್ರಹ್ಮಕಲಸಕ್ಕೆ ಎಲ್ಲ ದಿವಸ ಇಟ್ಟಿದ್ದೇವೆ. ಆಗ ನಮಗೆ ಅದು ಮಾಡುವ ಟೈಮಿಗೆ 2-3 ದಿವಸ ಇರುವಾಗ ನಮ್ಮ ಗೌರ್ಮೆಂಟಿನ ಇದರಿಂದ ಲಾಕ್ಡೌನ್ ಆಗುವ ಇದರಲ್ಲಿ ನಿರ್ಬಂಧ ಅಂತು, ಹಾಗೆ ಮಾಡಲಿಕ್ಕೆ ಅದು ಆಗಲಿಲ್ಲ. ಇದು ಈ ರೀತಿ ಹಾಗೆ ನಿಲ್ತದೆ ಅಂತ ನಾವು ನೋಡುವಾಗ ಮತ್ತು ಇಲ್ಲಿ ಕಟ್ಟೆಯಲ್ಲಿ ನಿಲ್ಲುವಂಥ ಇದು ದೈವ ಅಲ್ಲ, 2 ಬೇರೆ ಬೇರೆ ಗುಡಿ ಆಗಬೇಕಂತ ಕಾಣಿಸಿತ್ತು. ಆಗ ವೈದ್ಯನಾಥನಿಗೆ ಬೇರೆ ಗುಡಿ, ಮಲ್ರಾಯನಿಗೆ ಒಂದು ಗುಡಿ, ಪಡಿಪ್ಪರೆ ಮತ್ತು ಗುಳಿಗನಿಗೆ ಒಂದು ಕಟ್ಟೆ, ಕೊರತಿಗೆ ಒಂದು ಕಟ್ಟೆ ಆಯಿತು. ಇದಕ್ಕೆ ಸುಮಾರು 800,000 ವರ್ಷ ಇದೆ. ಇನ್ನೂ ಒಂದು ಸುಮಾರು ಮುಂಚೆ ಒಂದು ನೇಮ ಇದು ನಿಂತು ಹೋಗಿತ್ತು 350 ಹಿಂದೆ. ಮತ್ತು ಅದು ಈಗ ನಮಗೆ ಒಂದು ಯೋಗ ಬಂದಿದೆ, ಈಗ ಒಂದು ಆಗುವ ಒಂದು ಯೋಗ. ಈಗ ಮೊನ್ನೆ ನಮ್ಮಲ್ಲಿ ಒಂದು ಹೊರಗಾಣಿಕೆ ಒಂದು 3 ಸುತ್ತಾಗಿ ಹೋಗಿ ಬಂದು ಇಲ್ಲಿ ಒಂದು ನಮ್ಮ ಒಂದು ಕಾನೂನಿನಂಥ ಒಂದು ಕಾರ್ಮಿಕದ ಇದು ಜಾಗ, ಒಂದು ಯಾವುದಾದ್ರೂ ಪ್ರಶ್ನೆ ಆಗುವುದಿದ್ದರೆ ಇಲ್ಲಿ ಪಂಚಾಯತಿಗೆ ಆಗುವಂಥ ಒಂದು ಕ್ಷೇತ್ರ. ಇನ್ನು ಇಲ್ಲಿ ಇಷ್ಟು ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ, ಇದರ ಬಗ್ಗೆ ಏನು ಹೇಳ್ತೀವಿ? ಇಲ್ಲಿ ಸುಮಾರು ನಮ್ಮ ಒಂದು 2300 ಇಲ್ಲಿ ನಮ್ಮ 3 ಗ್ರಾಮಕ್ಕೆ ವ್ಯಾಪ್ತಿಯಾಗುವಂಥ ಇದು. ಇದರಲ್ಲಿ 3 ಗ್ರಾಮ ಅಂದರೆ ವಿಟ್ಲಮುಡ್ನೂರು, ಇಡಿಕಿದು, ಕುಲ. ಇದರಲ್ಲಿ ವಿಟ್ಲಮುಡ್ನೂರಲ್ಲಿ ಮಲ್ರಾಯನ ಕ್ಷೇತ್ರ ವಿಟ್ಲಮುಡ್ನೂರಲ್ಲಿ ಇದ್ದು, ವೈದ್ಯನಾಥ ಅಂದು ಇಡಿಕಿದಿಂದು, ಮತ್ತು ಗುಳಿಗ ಕೊರತಿಂದು ಕುಲದಲ್ಲಿ. ಹೀಗೆ 3 ಗ್ರಾಮ ಕೂಡ ಇಲ್ಲಿ ಸಂಗಮ ಆಗುವಂಥ ಒಂದು ಕ್ಷೇತ್ರ. ಅದಕ್ಕೆ ಒಂದು ಸಂಗಮ ಆಗುವ ಕ್ಷೇತ್ರದಲ್ಲಿ ಒಂದು ಕಾರ್ಮಿಕದ ಒಂದು ವಿಶೇಷವಾಗಿರುವಂಥ ಇದು. ಇಲ್ಲಿಯ ಕಾರ್ಮಿಕತೆಯ ಬಗ್ಗೆ ಹೇಳೋದಿದ್ರೆ ಏನು ಹೇಳ್ತೀವಿ? ಇಲ್ಲಿ ಕಾರ್ಮಿಕ ಅಂದರೆ
ನಮ್ಮ ಕಾನೂನಿನಷ್ಟು ಕಾರ್ಣಿಕ. ಯಾವುದಾದ್ರೂ ಒಂದು ಅಶುದ್ಧ ಏನಾದರೂ ಇಲ್ಲ, ಹಾವು ಮೂರಿಜಿದೆ ಹಾವು ಬರ್ತದೆ. ಮತ್ತು ಇಲ್ಲಿ ಒಂದು ಯಾವುದಾದ್ರೂ ಒಂದು ಮಾತು ಹೇಳಿದರೆ ಅದು ನೆರವೇರಿಸುತ್ತದೆ. ಮತ್ತು ನಮ್ಮ ಒಂದು ಅಭಿಲಾಷೆ ಇದ್ದರೆ ಅದನ್ನು ನಾವೊಂದು ಚೀಟಿಯಲ್ಲಿ ಬರೆದು ನಾವು ಪ್ರಾರ್ಥನೆ ಮಾಡಿ ಇಟ್ಟರೆ ಅದೊಂದು ಈಡೇರಿಸುವಂಥ ಇದು ಅಂತಂದು ನಾವು ಕೆಲವರಿಗೆ ಆಗಿದೆ, ಈಗ ಇನ್ನೂ ಕೂಡ ಆಗ್ಬೋದಂತ ನಮ್ಮ ಒಂದು ಅಭಿಪ್ರಾಯ. ಧನ್ಯವಾದ. ಪುರುಷೋತ್ತಮ್ ಕಾರ್ಯಾಡಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಏನು ಹೇಳಿದರೆ ಇಲ್ಲಿ ದೈವಸ್ಥಾನಕ್ಕೆ ಬರಲಿಕ್ಕೆ ದಾರಿಯ ವ್ಯವಸ್ಥೆ ಕೂಡ ಇರಲಿಲ್ಲ. ನಿಮ್ಮ ಕಾರ್ಯಕರ್ತರ ನಿಮ್ಮಿಂದ ಸಹಕಾರಗೊಂಡು ಇಲ್ಲೊಂದು ಒಳ್ಳೆ ರೀತಿಯಾದಂಥ ದಾರಿ ಕೂಡ ಈಗ ನಡೆದುಕೊಂಡು ಬಂದಿದೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಏನು ಹೇಳ್ತೀರಿ? ಇಲ್ಲಿಂದ ಮೊದಲು ನಾವೆಲ್ಲ ಇಲ್ಲಿ ಬರುವಾಗ ಯಾವುದೇ ದಾರಿ ಇರಲಿಲ್ಲ. ಬೇರೆಯವರ ಜಾಗದಲ್ಲಿ ನಾವು ರಾತ್ರಿ ಎಲ್ಲ ಶ್ರಮದಾನ ಮಾಡಿ ನಾವು ದಾರಿ ವ್ಯವಸ್ಥೆಯನ್ನು ಮಾಡಿದೆವು. ನಂತರ ಅವರು ಜಾಗದವರು ಸ್ವಲ್ಪ 20 ಫೀಟ್ ಜಾಗ ಕೊಟ್ಟರು. ನಂತರ ಕಾರ್ಯಕರ್ತರ ಸಹಾಯದಿಂದ ಎಲ್ಲ ಶ್ರಮದಾನ ಆಗಿ ರಾತ್ರಿ ಎಲ್ಲ ನಾವು ಮಾಡ್ತಾ ಇದ್ದೇವೆ. ಯಾರೇ ಹೇಳಿದರು ನಾವು ಶ್ರಮದಾನಕ್ಕೆ ಬನ್ನಿ, ಈ ದಿನ ಕೆಲಸ ಇದೆ ಅಂತ ಊರಿನವರು ಯಾರು ಎಲ್ಲ ಬರ್ತಾಯಿದ್ರು ಒಗ್ಗಟ್ಟಾಗಿ ಬಂದು. ರಾತ್ರಿ ಸಾಧಾರಣ ನಾವು ಒಂದು 12 ಗಂಟೆ ತನಕ ಒಂದು 20-30 ಜನದಷ್ಟು ಒಂದು 3 ತಿಂಗಳಿಂದ ನಾವು ಕೆಲಸ ಮಾಡ್ತಾಯಿದ್ದೆ. ಇದಕ್ಕಿಂತ ಮೊದಲು ಒಂದು 5 ವರ್ಷದಿಂದ ನಿಧಾನಗತಿಯಲ್ಲಿ ಆಗ್ತಾಯಿತ್ತು. ಆದರೆ ಈಗ 3 ತಿಂಗಳಿಂದ ತುಂಬ ಜನ ಬಂದು ಆದಷ್ಟು ಬೇಗ ಆಗಿ ನಮಗೆ ಕಾರ್ಯಕರ್ತರೆಲ್ಲ ಒಂದು ಮಾತಿದೆ ಸರ್, 2 ಕೈ ಸೇರಿದರೆ ಚಪ್ಪಾಳೆ ಅಂತೇಳಿ. ಇಲ್ಲಿ ನಿಮಗೆ ಕಾರ್ಯಕರ್ತರ ಸಪೋರ್ಟ್ ಎಲ್ಲ ಹೇಗಿದೆ? ಎಲ್ಲ ತುಂಬ ಸಪೋರ್ಟ್ ಇತ್ತು. ಯಾರೇ ಒಂದು ಫೋನ್ ಮಾಡಿ ಅಥವಾ ಮೆಸೇಜ್ ಹಾಕಿದ್ರೆ ನಾವು ಗ್ರೂಪಲ್ಲಿ ಈ ದಿನ ಕೆಲಸ ಇದೆ ಅಂತ ಹೇಳಿದರೆ 20-30 ಜನ ಎಲ್ಲ ನಮಗೆ ಸಂಜೆ 6:30 ಅವರವರ ಕೆಲಸ ಆಗಿ ಎಲ್ಲ ಬರೆದು ಒಂದು 12 ಗಂಟೆ ತನಕ ಎಲ್ಲರೂ ಮಹಿಳೆಯರು ಆಗಲಿ ಸಣ್ಣ ಮಕ್ಕಳಾಗಲಿ ಎಲ್ಲ ಬಂದು ಎಲ್ಲ ಮಾಡ್ತಾಯಿದ್ದೇವೆ. ರಾತ್ರಿ ಒಂದು 12 ಗಂಟೆ ತನಕ ಎಲ್ಲ ನಾವು ಇಲ್ಲಿ ಶ್ರಮದಾನ ಮಾಡಿ ಕೆಲಸ ಮಾಡಿ ಕೊಡ್ತಾ ಇದ್ದೇವೆ. ಆದರೆ ಯಾರು ಇದಕ್ಕೆ ಹಣದ ಅಪೇಕ್ಷೆ ಆಗಲಿ ಇದರಲ್ಲಿ ಯಾರೂ ಬರಲಿಲ್ಲ. ಎಲ್ಲ ಅವರವರ ಇಚ್ಛೆಯಿಂದ ಬಂದು ಕೆಲಸ ಮಾಡಿ ಹೋಗ್ತಾಯಿದ್ರು. ನಮಗೆ ಇನ್ನು ಊರಿನವರ ಸಹಕಾರ ಹೇಗೆ? ಊರಿನವರ ಕೆಲಸ ಅದ್ಭುತವಾಗಿದೆ. ಎಷ್ಟೇ ಯಾವ ಟೈಮಲ್ಲಿ ಹೇಳಿದರು ಎಂಥವ್ರು ನಮಗೆ ಮಾಡೋದ ಉಪಕಾರ ಇಲ್ಲ. ಎಂಥ ಸಹಾಯ ಬೇಕಾದರೂ ಮಾಡ್ತಾಯಿದ್ರು ಊರಿನವರು. ನಮಗೆ ಅಷ್ಟು ಸಹಕಾರವನ್ನು ಊರಿನವರು ಕೊಟ್ಟಿದ್ದಾರೆ. ಈಗ ಇಲ್ಲಿ ಇವತ್ತಿನ ಕೆಲಸಗಳನ್ನೆಲ್ಲ ನೀವು ಕಾರ್ಯಕರ್ತರಿಗೆ ಹಂಚಿಕೊಟ್ಟಿದ್ರೆ ಹೇಗೆ ಹಂಚಿದೆ? ಹೌದೌದು, ಒಂದೊಂದು ಟೀಮ್ ಮಾಡಿಕೊಡಿ. ಈಗ ಪೂರೈಕೆಗೆ ಒಂದು ಟೀಮ್ ಕೊಟ್ಟಿದ್ದೇವೆ, ಅನ್ನ ಬಡಿಸಲಿಕ್ಕೆ ಒಂದು ಟೀಮ್ ಕೊಟ್ಟೆ, ಪ್ರಸಾದ ವ್ಯವಸ್ಥೆಗೆ ಒಂದು, ಎಲ್ಲರೂ ಒಂದು ಸಾಧಾರಣ ಒಂದು 10 ಟೀಮು ಮಾಡಿದ್ದೇವೆ. 10-15 ಜನ ಕಾರ್ಯಕರ್ತರು ಅವರವರ ಟೀಮಿನ ಕೆಲಸವನ್ನು ಅವರವರೇ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ತನಕ ಯಾವುದೇ ಸಮಸ್ಯೆ ಆಗಲಿಲ್ಲ ಅವರಿಂದ. ತುಂಬ ಚೆನ್ನಾಗಿ ನಡೀತಾ ಇದೆ. ಧನ್ಯವಾದಗಳು. ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಕಾರ್ತಿಕ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಈ ಒಂದು ದೈವಸ್ಥಾನದ ಬಗ್ಗೆ ಹೇಳುದಿದ್ರೆ ಏನು ಹೇಳಿ? ಇದೊಂದು 800 ವರ್ಷದ ಇತಿಹಾಸ ಇರತಕ್ಕಂಥ ಒಂದು ಪುರಾತನ ದೇವಸ್ಥಾನ. ಒಂದು 350 ವರ್ಷಗಳ ಹಿಂದೆ ಇದೊಂದು ಅವಶೇಷ ಆಗಿ ಒಂದು ನೆಲಸಮ ಆದಂಥ ದೇವಸ್ಥಾನವನ್ನು ಈಗ ಒಂದು 350 ವರ್ಷದ ನಂತರ ಈ ಒಂದು 4-5 ವರ್ಷದಲ್ಲಿ ನಾವು ಅದನ್ನು ಮತ್ತೆ ಜೀರ್ಣೋದ್ಧಾರ ಮಾಡಬೇಕು ಅಂತ ಗ್ರಾಮಸ್ಥರೆಲ್ಲ ಸೇರಿ ಜೀರ್ಣೋದ್ಧಾರ ಮಾಡಿ ಈ ದಿವಸ ಬ್ರಹ್ಮಕಲಶದ ಒಂದು ಸುಮುಹೂರ್ತದಲ್ಲಿ ನಾವಿದ್ದೇವೆ. ಬಹಳ ಕಾರ್ಣಿಕ ಪವರ್ಫುಲ್ ದೇವಸ್ಥಾನ ಅಂತ ಹೇಳ್ತಾರಲ್ಲ, ಅಂತಹ ಒಂದು ಕಾರ್ಣಿಕ ಇರುವಂತಹ ಜಾಗ ಇದು. ಇಲ್ಲಿ ನಾವು ಜೀರ್ಣೋದ್ಧಾರ ಕೆಲಸ ಮಾಡಬೇಕಿದ್ರೂ ಕೂಡ ಆ ಕಾರ್ಣಿಕ ಶಕ್ತಿಗಳು ನಮಗೆ ಗೋಚರಕ್ಕೆ ಬಂದಿದೆ. ಯಾವ ರೀತಿ ಅಂತ ಹೇಳಿದರೆ, ನಾವೊಂದು ಚಿಕ್ಕ ರೀತಿಯಲ್ಲಿ ಒಂದು 350 ಮನೆಯವರು ಸೇರಿ ಒಂದು ಚಿಕ್ಕ ಗುಡಿಯನ್ನು ನಿರ್ಮಾಣ ಮಾಡುವ, ಒಂದು ಚಿಕ್ಕ ಮಟ್ಟಿನಲ್ಲಿ ನೇಮೋತ್ಸವವನ್ನು ಮಾಡಿ ಈ ಊರಿಗೆ ಬಂದಿರತಕ್ಕಂಥ ಈ ತೊಂದರೆಯನ್ನು ದೂರ ಮಾಡುವ ಅಂತ ನಾವೊಂದು ಯೋಚನೆ ಮಾಡಿದ್ದೆವು. ಆದರೆ ಆ ಶಕ್ತಿಗಳಿಗೆ ಅದು ಚಿಕ್ಕದು ಎನ್ನುವಂಥದ್ದು ಸಾಕಾಗ್ತಿರಲಿಲ್ಲ. ಅದರಿಂದ ನಾವು ಯಾವುದೇ ಕೆಲಸ ಮಾಡಬೇಕಿದ್ರೂ ಚಿಕ್ಕದು ಅಂತ ಯೋಚನೆ ಮಾಡಿದರೆ ಅದು ಕೆಲಸ ಪೂರ್ತಿ ಆಗ್ತಿರಲಿಲ್ಲ. ಮತ್ತು ನಾವು ಪ್ರಶ್ನಾ ಚಿಂತನೆಯನ್ನೆಲ್ಲ ಮಾಡಿ ಇದು ಯಾವ ರೀತಿಯಲ್ಲಿ ಆಗಬೇಕು ಎನ್ನುವಂಥದ್ದನ್ನು ಮತ್ತೊಮ್ಮೆ ವಿಮರ್ಶೆ ಮಾಡಿದಾಗ, ಇದು ನೀವು ಯೋಚನೆ ಮಾಡಿದಂಥದ್ದು ಅಥವಾ ಚಿಕ್ಕದಾಗಿ ಅಥವಾ ಯಾವುದೇ ರೀತಿಯಲ್ಲಿ ನಿಮ್ಮ ಸಂಕುಚಿತ ಮನೋಭಾವನೆಯಿಂದ ಮಾಡಿದರೆ ಸಾಕಾಗಲಿಕ್ಕಿಲ್ಲ. ಇದೊಂದು 3 ಗ್ರಾಮಗಳಿಗೆ ಸಂಬಂಧಪಟ್ಟಂಥ, ಅಂದರೆ ಒಂದು 8 ಕಿಲೋಮೀಟರ್ ವಾಯು ವ್ಯಾಪ್ತಿ ಇರುವಂತಹ ಒಂದು ದೈವಸ್ಥಾನ. ಹಾಗಾಗಿ ಅವರನ್ನೆಲ್ಲ ಸೇರಿಸಿಕೊಂಡು ದೊಡ್ಡದಾಗಿ
ವಿಜೃಂಭಣೆಯಿಂದ ಆ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಪ್ರಶ್ನಾಚಿಂತನೆ ಕಂಡು ಬಂದಿತ್ತು. ಆಮೇಲೆ ಆ ವ್ಯವಸ್ಥೆಗೆ ನಾವು ಕೈ ತೊಡಗಿದೆವು. ಈಗ ಇಷ್ಟು ಚಂದದ ಪಡಿಪಿರೆಗಳು, ಗುಡಿಗಳು ಮತ್ತು ಕಟ್ಟೆಗಳು ಹಾಗೂ ಒಂದು 5 ದಿವಸದ ವಿಜೃಂಭಣೆಯ ಬ್ರಹ್ಮಕಲಶೋತ್ಸವ ನಡೀತಾ ಇದೆ ಇಲ್ಲಿ. ಇನ್ನು ಅನ್ನದಾನ ವ್ಯವಸ್ಥೆ ಬಗ್ಗೆ ಹೇಳುದಿದ್ರೆ ಎಷ್ಟು ಜನಕ್ಕೆ ಅನ್ನದಾನದ ವ್ಯವಸ್ಥೆ ಆಗಿದೆ? ನಮ್ಮದೊಂದು ನಿರೀಕ್ಷೆ ಒಂದು 5 ದಿವಸದಲ್ಲಿ ಒಂದು 50,000ರಿಂದ 60,000ದಷ್ಟು ಜನ ಬ್ರಹ್ಮಕಲಶೋತ್ಸವಕ್ಕೆ ಬರ್ತಾರೆ ಅಂತ ನಿರೀಕ್ಷೆ ಇದೆ. ಈಗಾಗಲೇ ಸಾಧಾರಣ ಒಂದು 15ರಿಂದ 18,000ದಷ್ಟು ಜನ ಈಗಾಗಲೇ ಅನ್ನ ಸಂತರ್ಪಣೆ ಸ್ವೀಕಾರ ಮಾಡಿದ್ದಾರೆ. ಇನ್ನೂ 3 ದಿವಸ ಇದೆ. ಇನ್ನು ನೇಮೋತ್ಸವ ಇದೆ 2 ದಿವಸ. ಇವತ್ತು ಬ್ರಹ್ಮಕಲಶ ನಡೀತಾ ಇದೆ. ಇನ್ನು 2 ದಿವಸ ನೇಮೋತ್ಸವ ಇದೆ. ಇನ್ನು ಬರುವಂಥ ಭಕ್ತರ ನಿರೀಕ್ಷೆ ಇದೆ, ನೋಡಬೇಕು. ಇನ್ನು ಸಹಸ್ರಾರು ಭಕ್ತಾದಿಗಳು ಬರ್ತಾ ಇದ್ದಾರೆ, ಅನ್ನಪ್ರಸಾದ ಸ್ವೀಕರಿಸ್ತಾ ಇದ್ದಾರೆ, ದೈವಗಳ ಒಂದು ಆಶೀರ್ವಾದವನ್ನು ಪಡೆದುಕೊಳ್ತಾ ಇದ್ದಾರೆ. ಇದರ ಬಗ್ಗೆ ಏನು ಹೇಳಿ? ಎಲ್ಲರೂ ಬಂದವರು ಕೂಡ ಅವ್ರು ಹೇಳ್ತಾ ಇದ್ದಾರೆ, ನಮಗೆ ಇಲ್ಲಿ ಬಂದಾಗ ಏನೋ ಒಂದು ವೈಬ್ರೇಷನ್ ರೀತಿಯಲ್ಲಿ, ಅಂದರೆ ಯಾವುದೋ ಒಂದು ಶಕ್ತಿ ಇಲ್ಲಿ ಇದೆ ಅನ್ನುವಂಥದ್ದನ್ನು ನಮಗೆ ಸಾಮಾನ್ಯ ಮನುಷ್ಯರಿಗೆ ಕೂಡ ಗೋಚರ ಆಗ್ತಾ ಇದೆ. ಹಾಗಾಗಿರುವಾಗ ನಮಗೆ ಇಲ್ಲಿಗೆ ಬಂದದಕ್ಕೆ ತೃಪ್ತಿ ಇದೆ, ನಮ್ಮ ಮನಸ್ಸಿನ ಅಭಿಲಾಷೆಗಳೇನಿದೆ ಅದು ಈಡೇರ್ತದೆ ಎನ್ನುವಂಥ ಭರವಸೆ ಇದೆ ಅಂತ ಅವರೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಅವರವರ ಸೇವೆಯನ್ನು ಮಾಡಿಕೊಂಡು ಅನ್ನಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗ್ತಾ ಇದ್ದಾರೆ. ಶೆಟ್ಟಿ ಅವರು ನಮ್ಮ ಜೊತೆ ಇದ್ದವರು. ಇವರು ಮೂಲತಃ ಮೂಡೈಮಾರ್ನವರೇ, ಆದರೆ ಇವರು ವಾಸವಾಗಿರುವಂಥದ್ದು ಮುಂಬೈಯಲ್ಲಿ. ಇವರ ಬಗ್ಗೆ ಈ ದೇವಸ್ಥಾನದ ಹಿನ್ನೆಲೆ ಏನೆಲ್ಲ ಕಾರ್ಯಕ್ರಮ ಇದೆ, ಅದಲ್ಲದೆ ಇವರು ಒಂದು ಒಳ್ಳೆ ರೀತಿಯ ಒಂದು ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅವರಲ್ಲಿ ಮಾತಾಡ್ಸ್ಕೊಂಬರೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ. ಈ ಒಂದು ದೇವಸ್ಥಾನದ ಹಿನ್ನೆಲೆಯ ಬಗ್ಗೆ ಹೇಳುದಿದ್ರೆ ಏನು ಹೇಳ್ತೀವಿ? ಮೊದಲಿಗೆ ನಾವು ಸಣ್ಣದಿರುವಾಗ ಇಲ್ಲಿ ಆಡಲಿಕ್ಕೆಲ್ಲ ಬರ್ತಿದ್ದೆವು. ಆಗ ಇಲ್ಲಿ ಮಲ್ಲರಾಜಾರ ಅಂತ ಹೇಳ್ತಿದ್ದೇವೆ. ಇಲ್ಲಿ ಮೇಲೆ ಸ್ವಲ್ಪ ಲೆವೆಲ್ ತಗ್ಗುದಟ್ಟಾಗ ಜಾಗ ಇತ್ತು. ಆವಾಗ ನಾವು ಮನೆಯಲ್ಲಿ ಕೇಳಿದರೆ ಇದೆ ಅಂತ, ಅದು ಪಾಂಡವರಿದ್ದ ಜಾಗ ಅಂತ ಹೇಳ್ತಿದ್ರು. ಮತ್ತು ಇಲ್ಲಿ ಏನಾದರೂ ಇದಾದರೆ ಹಾವು ಬರ್ತಿತ್ತು. ಅಲ್ಲಿ ಕಾರ್ಯಡಿಯಿಂದ ಆಗರು ಮಾಡುವಾಗ ಅವರು ಸ್ವಲ್ಪ ಮುಂದೆ ಏನು ಮಾರುವಾಗ ಅಲ್ಲಿ ಹಾವು ಬಂತು, ಅಲ್ಲಿ ಅಲ್ಲಿಂದ ಇಲ್ಲಿ ಹೋಗಿದ್ದಾರೆ ಅಂತ ನಮಗೆಲ್ಲ ಇದು ಹೇಳ್ತಿತ್ತು. ಎಲ್ಲ ಸಮತಟ್ಟಾದ ಜಾಗ, ಇದು ಬಿದ್ದು ಹಾಳಾಗಿ ಹೋಗೋಂಥ ಜಾಗ ಇತ್ತಲ್ಲ, ಹಾಗಿತ್ತು. ಅದು ಇದು ಹೀಗೇನು ಅಂತ ಕೇಳುವಾಗ ನಮ್ಗೆ ಹೇಳ್ತಿದ್ರು ಅದು ಪಾಂಡವರಿದ್ದ ಜಾಗ ಅಂತ ಹೇಳಿ. ಇನ್ನು ಈ ಒಂದು ದೇವಸ್ಥಾನದ ಒಂದು ಕಾರಣಿಕತೆಯ ಬಗ್ಗೆ ಹೇಳುತ್ತಿದ್ರೆ ಏನು? ಕಾರಣಿಕತೆ ಇದು ಈಗ ನೋಡುವಾಗಲೇ ಅರ್ಥ ಆಗ್ತದಲ್ಲ, ಹೇಗಿತ್ತು, ಹೇಗಾಗಿದೆ. ನಾವು ಬರುವಾಗ ಖಾಲಿ ಗುಡ್ಡದ ಆಗಿತ್ತು, ಈಗ ಎಷ್ಟು ಅಭಿವೃದ್ಧಿ ಆಗ್ತಾ ಉಂಟು. ಇದೆಲ್ಲ ನಾವು ತುಂಬ ಸಂತೋಷ ಆಗ್ತದೆ ನೋಡಲಿಕ್ಕೆ, ಕೇಳಲಿಕ್ಕೆ ಸಂತೋಷ ಆಗ್ತದೆ. ನಾವು ಎಲ್ಲಿದ್ದರೂ ಇಲ್ಲಿ ದಿವಸ ಕೇಳ್ತಾ ಇರ್ತೇವೆ, ಹೇಳ್ತಾ ಇರ್ತೇವೆ, ಇಲ್ಲಿ ಏನಾಗ್ತದೆ, ಏನು ಮಾಡ್ತಿದ್ದೀರಿ, ನಮ್ಮಿಂದ ಏನಾಗಬೇಕು, ಇದೆಲ್ಲ ಕೇಳ್ತಾ ಇರ್ತದೆ. ಇನ್ನು ನೀವು ಮೂಲತಃ ಈಗ ವಾಸವಾಗಿರುವಂಥದ್ದು ಮುಂಬೈಲಿ, ತುಳುನಾಡಿನ ಸಂಸ್ಕೃತಿ, ದೈವಾರಾಧನೆ ಇದರ ಬಗ್ಗೆ ಎಲ್ಲ ಏನು ಹೇಳಿ? ಅದೇ ನಮ್ಮನೆಯಲ್ಲಿ ಕರ್ಕೊಂಡು ಬಂದಿದೆ. ಆ ಸಂಸ್ಕೃತಿ ನಮ್ಮಲ್ಲಿ ಇರೋದ್ರಿಂದ ನಾವು ಅದರ ಜೊತೆಯಾಗಿ ಇರ್ತೇವೆ. ಇದನ್ನೆಲ್ಲ ನೋಡುವಾಗ ಸಂತೋಷ ಆಗ್ತದೆ. ಇದು ನಮ್ಮವರೆಲ್ಲ ಸಿಗ್ತಾರೆ ಅದರ ಒಟ್ಟಿಗೆ. ತುಳುನಾಡು ಅಂತ ಹೇಳಿದರೆ ಹೌದು, ಯಾವ ಊರಲ್ಲಿದ್ದರೂ ಕೂಡ ನಮ್ಮ ದೈವ, ನಮ್ಮ ಊರು, ನಮ್ಮ ಮಣ್ಣು ಅಂತ ಹೇಳಿದರೆ ನಾವೆಲ್ಲರೂ ಕೂಡ ಸೇರ್ತೇವೆ. ಇದರ ಬಗ್ಗೆ ಅದು ಆಟೋಮೆಟಿಕ್ಲಿ ನಮ್ಮನ್ನು ಕರ್ಕೊಂಡು ಬರ್ತದೆ. ಎಲ್ಲಿದ್ದರೂ ನಮಗೆ ಆ ನೆನಪು ಇದೆಲ್ಲ ಆ ಟೈಮಲ್ಲಿ ಬರ್ತದೆ. ಸದಾ ನಿರಂತರ ಅದರ ನೆನಪೆಲ್ಲ ನಮಗಿರ್ತದೆ. ನಿಮ್ಮ ಸಹಕಾರ ಈ ದೇವಸ್ಥಾನದ ಮೇಲೆ ಸದಾ ಇರಲಿ ಅಂತ ನಾವು ಕೇಳಿಕೊಳ್ಳಿ. ಸಹಕಾರ ಅಲ್ಲ, ನಮ್ಮದೇ ಇವತ್ತು ನಮ್ಮ ಕರ್ತವ್ಯ ಅಂತೇಳಿ ನಾವು ಮಾಡ್ತಾ ಇದ್ದೇವೆ. ನಮ್ಮ ಊರಿಂದು, ನಮ್ಮ ಊರು, ನಾವೆಲ್ಲಿದ್ದರೂ ಇಲ್ಲಿಯೇ ಹುಟ್ಟಿ ಬೆಳೆದವರಲ್ಲ, ಅದು ನಮ್ಮ ನೆನಪಿರ್ತದೆ ಯಾವಾಗಲೂ. ಧನ್ಯವಾದ. ಧನ್ಯವಾದ.
ಶೈಲೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ಅವರು ವಿದೇಶದಿಂದಲೇ ಈ ಒಂದು ಕಾರ್ಯಕ್ರಮಕ್ಕಾಗಿ ಆಗಮಿಸಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಈ ಒಂದು ಗಡಿಕಲ್ನ ಬಗ್ಗೆ ಹೇಳೋದಿದ್ರೆ ಸರ್. ಗಡಿಕಲ್ಲು ಅಂದರೆ ಸುಮಾರು 800 ವರ್ಷಗಳ ಇತಿಹಾಸ ಇರುವಂತಹ ಈ ದೈವಸ್ಥಾನ. 350 ವರ್ಷಗಳ ಹಿಂದೆ ಇಲ್ಲಿ ನೇಮ ನಡಾವಳಿಗಳು ನಡೀತಾ ಇತ್ತು. ಆ ನಂತರದ ದಿನಗಳಲ್ಲಿ ಅಂದರೆ ಪ್ರಮುಖವಾಗಿ ಕಾಣತ್ತೂರಿನಂತಹ ಕ್ಷೇತ್ರ ಇದಾಗಿತ್ತು. ಒಂದು ಕಾಲದಲ್ಲಿ ನ್ಯಾಯ ತೀರ್ಮಾನ ಆಗ್ತಾ ಇದ್ದಂತಹ ಸ್ಥಳ ಇದು. ಅನಂತರ ನ್ಯಾಯ ತೀರ್ಮಾನದಲ್ಲಿ ಸ್ವಲ್ಪ ಭಿನ್ನಮತ ಎಲ್ಲ ಆಗಿ ಅಲ್ಲಿಗೆ ಈ ನೇಮ ನಡಾವಳಿಗಳು ನಿಂತು 350 ವರ್ಷಗಳ ನಂತರ ಈಗ ನಮ್ಮ ಜೀವಿತಾವಧಿಯಲ್ಲಿ ಇಷ್ಟೊಂದು ಕಾರಣಿಕದ ಶಕ್ತಿಗಳು ಇವತ್ತು ಈ ಮಣ್ಣಿನಲ್ಲಿ ಗಗ್ಗರದ ಶಬ್ದದೊಂದಿಗೆ ಸೂಟೆಯ ಬೆಳಕಿನೊಂದಿಗೆ ನಮಗೆ ನಮ್ಮ ಜೀವಿತಾವಧಿಯಲ್ಲಿ ನೋಡಲಿಕ್ಕೆ ಸಿಗ್ತಾ ಇರೋದಂತೂ ನಮ್ಮ ಸುಯೋಗ. ಈ ಗಡಿಕಲ್ಲು ಏನು ಅಂತ ಹೇಳಿದರೆ ಈ ದೈವಸ್ಥಾನಕ್ಕೆ ಸಂಬಂಧಪಟ್ಟು 33 ಸೆಂಟ್ಸ್ ಜಾಗ ಇದೆ. ಈ ಭಾಗದಲ್ಲಿ ಇಡ್ಕಿದು, ಕುಳ, ವಿಟ್ಲಮುಡ್ನೂರು ಹೀಗೆ 3 ಗ್ರಾಮವನ್ನು ಸಂಧಿಸುವಂತಹ ಕೇಂದ್ರಬಿಂದು ಇದು. ಬ್ರಿಟಿಷರ ಕಾಲದಲ್ಲಿ ಈ ಎಲ್ಲ ಅಂದರೆ 3 ಗ್ರಾಮಗಳು ಅಥವಾ ಗ್ರಾಮಗಳು ಸಂಧಿಸುವಂಥ ಜಾಗಗಳಿಗೆ ಒಂದು ಗಡಿಕಲ್ಲು ಅಂತ ಮಾರ್ಕ್ ಥರ ಮಾಡೋ ಥರ ಅಂತ ಒಂದು ಕಲ್ಲು ಹಾಕ್ತಾಯಿದ್ರು. ಸೊ ಆ ಕಲ್ಲು ಇವತ್ತು ನಮಗೆ ಈ ಒಂದು ಕ್ಷೇತ್ರದ ಜೀರ್ಣೋದ್ಧಾರದ ಕಾರ್ಯಕ್ರಮಗಳು ನಡೀತಾ ಇದ್ದಂಥ ಸಂದರ್ಭದಲ್ಲಿ ನಮಗೆ ಈ ಕಲ್ಲು ಸಿಕ್ಕಿರುವಂಥದ್ದು. ಇದು ತ್ರಿಕೋನ ಆಕಾರದಲ್ಲಿದ್ದು ನಡುವಿನಲ್ಲಿ ಒಂದು ಡಾಟ್ ಇದೆ. ಅದರ ಅರ್ಥ ಏನಂತ ಹೇಳಿದರೆ 3 ಗ್ರಾಮಗಳು ಸಂಧಿಸುವಂತಹ ಕೇಂದ್ರ ಬಿಂದು ಅಂತ. ಹಾಗಾಗಿ ಈ 3 ಗ್ರಾಮಗಳು ಸಂಧಿಸುವಂತಹ ಕೇಂದ್ರ ಬಿಂದು ಇದಾಗಿದ್ದು ಬಹಳ ಕಾರ್ಣಿಕವನ್ನು ಮೆರೆದಂತಹ ದೈವಿ ಶಕ್ತಿಗಳು ಇಲ್ಲಿ ಇರುವುದರಿಂದ ಎಲ್ಲ 3 ಗ್ರಾಮಗಳ ಎಲ್ಲ ಗ್ರಾಮಸ್ಥರು ಕೂಡ ಇಲ್ಲಿಗೆ ಬಂದು ಯಾರಾದರೂ ಅವರ ಮನಸ್ಸಿನಲ್ಲಿರುವಂಥ ಅಭಿಕ್ಷೆ ಏನಿದೆ ಅದನ್ನು ಇಲ್ಲಿ ಯಾರಾದರೂ ಬಂದು ಪ್ರಾರ್ಥನೆಯನ್ನು ಮಾಡಿದರೆ ಆ ದೈವಗಳು ನೆರವೇರಿಸಿಕೊಡ್ತದೆ ಅಂತ ಹೇಳುವಂಥದ್ದು ಇಲ್ಲಿಯ ಇತಿಹಾಸ. ಇನ್ನು ಈ ಒಂದು ಕ್ಷೇತ್ರದ ಕಾರಣಿಕತೆಯ ಬಗ್ಗೆ ಹೇಳೋದು. ಇಲ್ಲಿಯ ಕಾರಣಿಕತೆ ಅಂತ ಹೇಳಿದರೆ ಈಗ ಮೊನ್ನೆಯಿಂದ ಜೀರ್ಣದ ಬ್ರಹ್ಮಕಲಶ ಇದು ಸಾನ್ನಿಧ್ಯ ವೃದ್ಧಿ ಕೆಲಸಗಳು ಈಗ ಶುರುವಾಗಿರುವಂಥದ್ದು. ಅದಕ್ಕಿಂತ ಮುಂಚೆ ಇಲ್ಲಿ ಯಾವುದೇ ಥರದ ಅಂದರೆ ಜನಗಳು ಓಡಾಡಲಿಕ್ಕೆ ಕೂಡ ತುಂಬ ಭಯ ಪಡ್ತಿದ್ರು. ಅಂಥ ಒಂದು ವಾತಾವರಣ ಇಲ್ಲಿತ್ತು, ಒಂದು ಕಾಡಿನ ರೀತಿಯಲ್ಲಿ ಇತ್ತು ಇಲ್ಲಿ. ಆ ನಂತರದ ದಿನಗಳಲ್ಲಿ ಅಂದರೆ ಇಲ್ಲಿ ಮತ್ತು ಜಯದುರ್ಗ ಪರಮೇಶ್ವರಿ ಧರ್ಮನಗರ ದೇವಿಗೆ ಅವಿನಾಭಾವ ಸಂಬಂಧ. ಆ ಜಯದುರ್ಗ ಸನ್ನಿಧಿ ಆಗೋಕ್ಕಿಂತ ಮುಂಚೆ ಇಲ್ಲಿ ಅವರಿಗೆ ಸೂಟೆ ಸಂಚಾರದ ಮತ್ತು ಗಗ್ಗರದ ಶಬ್ದಗಳು, ಅದಲ್ಲದೆ ಇಲ್ಲಿ ಏನಾದರೂ ಮೈಲಿಗೆ ಅಥವಾ ಅಶುದ್ಧಗಳಾದರೆ ಇಲ್ಲಿ ನಾಗನ ಸಂಚಾರ ಕೂಡ ಕಾಣುವಂಥದ್ದು. ಹಾಗಾಗಿ ಇಲ್ಲಿರತಕ್ಕಂಥ ಎಲ್ಲ ಗ್ರಾಮಸ್ಥರು ಕೂಡ ಅಂದರೆ ಇಲ್ಲಿರತಕ್ಕಂಥ ಯಾರು ಕೂಡ ಇಲ್ಲಿ ಬಂದವರು ಕೂಡ ಬರದವರು ಕೂಡ ಈಗ ನಾವು ಕೂಡ ಒಂದು ದೂರದಲ್ಲಿದ್ದರೂ ಕೂಡ ಇಲ್ಲಿಗೆ ಬರ್ತೇವೆ. ಯಾಕೆ ಅಂತ ಹೇಳಿದರೆ ಇಲ್ಲಿದು ಕಾರಣಿಕ ನಮಗೆ ಗೊತ್ತಿರೋದ್ರಿಂದ. ಹಾಗಾಗಿ ನಮ್ಮ ಜೀವನದಲ್ಲಿ ಮಾತ್ರ ಅಲ್ಲ, ಇಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರ ಕೂಡ ಮನೆಯಲ್ಲಿ ಕೂಡ ಒಂದಲ್ಲ ಒಂದು ಸಮಸ್ಯೆಯಲ್ಲಿ ಏನಾದರೂ ಅಷ್ಟಮಂಗಲ ಅಥವಾ ಪ್ರಶ್ನೆಗಳು ನಡೆದಾಗ ಅವರಿಗೆ ಕೂಡ ಇಲ್ಲಿದ್ದು ಶಕ್ತಿಗಳ ಬಗ್ಗೆ ಅಲ್ಲಿ ಅವರಿಗೆ ಮನವರಿಕೆ ಮಾಡುವಂಥ ಕೆಲಸಗಳು ಕೂಡ ಈ ಜ್ಯೋತಿಷ್ಯದಲ್ಲಿ ಆಗಿದೆ. ಹಾಗಾಗಿ ಎಲ್ಲರೂ ಕೂಡ ಇದನ್ನು ನಂಬಿ ಕಾಯ ಮಾಚ ಮನಸ ಅಂದರೆ ಎಲ್ಲ ಅವರು ಬಿಟ್ಟು ಕೂಡ ಇಲ್ಲಿ ಕಳೆದ 3 ತಿಂಗಳಿಗಿಂತ ಶ್ರಮದಾನ ಆಗಲಿ ಎಲ್ಲ ಕೆಲಸವನ್ನು ಬಿಟ್ಟು ಕೂಡ ಇಲ್ಲಿ ಅದ್ಭುತವಾಗಿ ಮಹಿಳೆಯರು ಮತ್ತು ಯಾರು ಅಂತ ಚಿಕ್ಕ ಮಕ್ಕಳಿಂದ ಹಿಡಿದು ಕೂಡ ಇಲ್ಲಿ ಬೆಳಿಗ್ಗೆಯಿಂದ ರಾತ್ರಿ ತನಕ ಕೂಡ ಇಲ್ಲಿ ಶ್ರಮದಾನ ಮಾಡಿದ್ದಾರೆ. ಹಾಗಾಗಿ ಇಷ್ಟೊಂದು ದೊಡ್ಡದಾದ ಕ್ಷೇತ್ರ ಇವತ್ತು ನಮಗೆ ಕಾಣಲಿಕ್ಕೆ ಸಿಕ್ಕಿದೆ. ಇನ್ನು ನೀವು ಅಷ್ಟು ದೂರದ ವಿದೇಶದಲ್ಲಿದ್ದರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕಾಗಿ ನೀವು ಇಲ್ಲಿ ಬಂದಿದ್ದೀರಿ ಅಂತ ಹೇಳಿದರೆ ಇದು ಕಾರಣಿಕತೆ ಅಂತಲೇ ಹೇಳ್ಬೋದು ಈ ಒಂದು ಜಾಗದ. ಇದರ ಬಗ್ಗೆ ನೋಡಿ, ನಮಗೆ ಅಂದರೆ ಕಾರಣಿಕ ಅಂದರೆ ಇದು ಒಂದು 350 ವರ್ಷಗಳ ಹಿಂದೆ ಆಗಿರತಕ್ಕಂಥದ್ದು. ನಮ್ಮ ತಂದೆಯವರು ಅಥವಾ ನಮ್ಮ ಹಿರಿಯರು ನಮಗೆ ಹೇಳಿಕೊಟ್ಟಿದ್ದಾರೆ ಇಲ್ಲಿ ಒಂದು ಕಾರಣಿಕ ಇದೆ, ಹೀಗಿದೆ ಈ ಕ್ಷೇತ್ರಗಳ ಬಗ್ಗೆ. ಅನಂತರದ ದಿನಗಳಲ್ಲಿ ಅಂದರೆ ನಮಗೆ ನೇರವಾಗಿ ನಾವು ನೋಡಲಿಕ್ಕೆ ಸಿಕ್ಕಿಲ್ಲ. ಅಂದರೆ ನೇರವಾಗಿ ಆ ಬಾಲಾಲಯದಲ್ಲಿ ಇರತಕ್ಕಂತಹ ಖಾಲಿ ಆ ಕಲ್ಲುಗಳೇನಿದೆ ಅದನ್ನು ಮಾತ್ರ ನಾವು ಕಂಡಿದ್ದು. ಆದರೆ ಆ ಶಕ್ತಿಯೆಲ್ಲ ಇದ್ದದ್ದು ಅದೇ ಕಲ್ಲಲ್ಲಿ. ಆ ನಂತರದ ದಿನಗಳಲ್ಲಿ ಏನಾಯ್ತು ಅಂತ ಹೇಳಿದರೆ ನಾವು ಕೂಡ ಅಂದರೆ ನಮಗೆ ಕೂಡ ನಮ್ಮ ವ್ಯವಹಾರ ಕ್ಷೇತ್ರ ಆಗಿರಲಿ ಅಥವಾ ನಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಾಗಿರಲಿ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಕೂಡ ನಮಗೆ ಕೂಡ ನಿಮಗೆ ಅಲ್ಲಿದ್ದೊಂದು ಸಂಬಂಧ ಇದೆ ಮತ್ತು ಅಲ್ಲಿದ್ದೊಂದು ಶಕ್ತಿ ಅದನ್ನು ನಂಬಿದರೆ ನೀವು ಕೂಡ ನಿಮ್ಮ ಜೀವನದಲ್ಲಿ ಮುಂದೆ ಯಶಸ್ಸನ್ನು ಕಾಣ್ತೀರಿ ಅನ್ನುವಂಥದ್ದು ನಮಗೆ ಹೇಳಿದ್ರಿಂದ ಆ ನಂತರ ದಿನಗಳಲ್ಲಿ ಮತ್ತು ನಾವು ಎಲ್ಲೂ ಹೋದರೂ ಕೂಡ ನಮಗೆ ಮೂಲ ಇದೆ.
ನಾವು ಯಾವುದೇ ಈಗ ನಮ್ಮದು ದೈವಿಕ ಶಕ್ತಿಗಳು ಯಾವುದಿದ್ರೂ ಕೂಡ ಈ 3 ಗ್ರಾಮದವರಿಗೆ ಕೇಂದ್ರ ಇದು ಆಗಿರೋದ್ರಿಂದ ತುಂಬ ಕಾರಣಿಕ ಮೆರೆದಂಥ ಕ್ಷೇತ್ರ. ಹಾಗಾಗಿ ಇನ್ನು ನಾಳೆ ಮತ್ತು ನಾಳಿದ್ದು ನೇಮೋತ್ಸವಗಳ ಇದು ಇಲ್ಲಿ ಆಗಲಿಕ್ಕಿದೆ. ಅದನ್ನೆಲ್ಲ ನೋಡಿ ಮತ್ತೆ ನಾವು ವಾಪಸ್ಸು ನಮ್ಮ ವಿದೇಶಕ್ಕೆ ನಮ್ಮ ಕೆಲಸಕ್ಕೆ ತೆರಳುವುದು. ಧನ್ಯವಾದ. ಸಮಿತಿಯಲ್ಲಿರುವಂತಹ ಜಯಶೀಲ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ, ಹಿರಿಯರು ಕೂಡ ಹೌದು. ಅವರು ಈ ಒಂದು ಕಾರ್ಯಕ್ರಮವನ್ನು ಬಹಳ ಉತ್ಸಾಹದಿಂದ ಮಾಡಿಕೊಂಡು ಬರ್ತಾ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಈ ಒಂದು ದೈವಸ್ಥಾನದ ಹಿನ್ನೆಲೆ ಬಗ್ಗೆ ಹೇಳುದಿದ್ರೆ ಏನು ಹೇಳ್ತೀರಿ? ಸಾಧಾರಣ 800 ವರ್ಷಗಳ ಹಿಂದೆ ಈ ಸ್ಥಳದಲ್ಲಿ ದೈವಗಳು ನೆಲೆಸಿದ್ದವು ಎನ್ನುವುದು ನಮಗೆ ಪ್ರಶ್ನಾಚಿಂತನೆಯಲ್ಲಿ ಗೊತ್ತಾಗಿದೆ. ಈಗ ಸಾಧಾರಣ ಇದು ನಿರ್ಣಾಮವಾಗಿ ಸಾಧಾರಣ 350 ವರ್ಷಗಳ ನಂತರ ನಿರ್ಣಾಮ ಆಗಿರುತ್ತದೆ. ಈಗ ಪ್ರಶ್ನೆಯಲ್ಲಿ ಕೇಳುವಾಗ ಮೊದಲು 3 ದೈವಗಳ ಹೆಸರು ಹೇಳಿದರು, ಮಲರಾಯ ಮತ್ತು ಕೊರತಿ ಗುಳಿಗ. ನಂತರ ಈಗ ನಮಗೆ ಚಿಂತನೆ ಮತ್ತೆ ಇವರ ಹತ್ರ ಆಲಂಪಾಡಿಯ ತಂತ್ರಿಯವರ ಹತ್ರ ಚಿಂತನೆ ಮಾಡುವಾಗ 4 ದೈವಗಳಿದೆ ಅಂತ ಆಯಿತು. 4 ದೈವಗಳಂತ ಹೇಳಿದರೆ ವೈದ್ಯನಾಥ, ಮಲರಾಯ, ಪರಿವಾರ ದೈವಗಳು 2, ಕೊರಗ ಮತ್ತು ಕೊರತಿ. ಹೀಗೆ ಆ ನಂತರ ನಾವು ಏನು ಮಾಡಿದ್ದೇವೆ ಅಂತ ಹೇಳಿದರೆ ಊರಿನವರನ್ನೆಲ್ಲ ಸೇರಿಸಿಕೊಂಡು ಇಲ್ಲಿ ಸಮಿತಿಗಳನ್ನು ರಚಿಸಿಕೊಂಡು ನಂತರ ಇಲ್ಲಿಯ ಇದರಲ್ಲಿ ಗ್ರಾಮದ ಎಲ್ಲ ದೇವರುಗಳ ದೇವಸ್ಥಾನಗಳಿಗೆ ಹರಕೆಯನ್ನು ಹೊತ್ತು, ದೈವಗಳ ಸನ್ನಿಧಿಯಲ್ಲಿ ಹರಕೆಯನ್ನು ಹೊತ್ತು ಇಂತೂ ಎಲ್ಲ ಕಾರ್ಯಗಳನ್ನು ಮಾಡಿ ಇಲ್ಲಿ ಮೊದಲು ಅಂತ ಹೇಳಿದರೆ ಆ ಕಾಲದಲ್ಲಿ ಸತ್ತವರ ಪ್ರೇತಗಳೆಲ್ಲ ಇತ್ತು ಅಂತ ಹೇಳಿದರು. ಅದನ್ನೆಲ್ಲ ಉಚ್ಚಾಟನೆಯನ್ನು ಮಾಡಿಸಿ ನಂತರ ನಾವೀಗ ಈ ಕೆಲಸಕ್ಕೆ ಪ್ರಾರಂಭ ಮಾಡಿದೆವು. ಪ್ರಾರಂಭ ಮಾಡುವ ಹಂತದಲ್ಲಿಯೂ ಸ್ವಲ್ಪ ಅಡೆತಡೆಗಳು ಬಂದವು ನಮಗೆ. ಯಾಕೆಂತ ಹೇಳಿದರೆ ನಮ್ಮ ಈ ಎದುರುಗಡೆಯ ಸೀಟುಗಳೆಲ್ಲ ಬಿದ್ದಿತ್ತು ಮೊನ್ನೆ ಸೀಟೆಲ್ಲ ಹಾಕಿದ ಮೇಲೆ. ಈಗೆಲ್ಲ ಕೆಲವೊಂದು ಅನಾಹುತಗಳು ನಡೆದಿದೆ. ಆದರೂ ಪ್ರಶ್ನಾಚಿಂತನೆಯಲ್ಲಿ ಬಂದಿದೆ, ನಿಮಗೆ ಯಾವುದೇ ಕೆಲಸ ಮಾಡುವಾಗಲೂ 2 ಸಲ ಮಾಡಲಿಕ್ಕೆ ಸಿಗ್ಬೋದು ಅಂತ. ಹಾಗೇ ಆಗಿದೆ, 2 ಸಲ ಎಲ್ಲವೂ ಆಗಿದೆ. ಒಮ್ಮೆ ನಾವು ಪ್ರಾರಂಭಿಕ ಹಂತದಲ್ಲಿ ಒಂದು 6 ಲಕ್ಷ ಖರ್ಚು ಮಾಡಿ 3 ಕಟ್ಟೆಯನ್ನು ಕಟ್ಟಿದ್ದೆವು ಆ ಕೊರೋನಾದ ಸಮಯದಲ್ಲಿ. ಕೊರೋನಾಗಿಂತ ಮೊದಲು, ಆ ನಂತರ ಕೊರೋನಾ ಬಂತೇಳಿ ಪ್ರಥಮ ಬ್ರಹ್ಮಕಲಶ ನಾವು ಇದು ಮಾಡಿದೆವು, ರದ್ದುಗೊಳಿಸಿದೆವು. ಯಾಕಂತ ಹೇಳಿದರೆ ಕೊರೋನಾದಿಂದಾಗಿ ಸರ್ಕಾರವು ಇದನ್ನು ಮಾಡಬಾರ್ದು ಅಂತ ಹೇಳಿದ್ರು. ಆ ನಂತರ ನಾವು ಪ್ರಾರಂಭ ಮಾಡಿದೆವು. ಪುನಃ ಪ್ರಶ್ನಾ ಚಿಂತನೆಯಲ್ಲಿ ಬಂದಾಗ 4 ದೈವ, ನಾನು ಹೇಳಿದ ಹಾಗೆ 4 ದೈವಗಳು ಆಯಿತು ಅಂತಾಯಿತು. ಆ ನಂತರ ನಾವು ಈ ಕೆಲಸ ಕಾರ್ಯದಲ್ಲಿ ಎಲ್ಲರೂ ಊರಿನವರೆಲ್ಲರನ್ನು ನಾವು 3 ಗ್ರಾಮಗಳ ಎಲ್ಲ ಹಿರಿಯರನ್ನು ಮತ್ತು ಊರ ಜನರನ್ನು ಎಲ್ಲ ಸೇರಿಸಿಕೊಂಡು ಈ ಕಾರ್ಯವನ್ನು ಮಾಡಿದ್ದೇವೆ. ನೆಮ್ಮದಿಯಿಂದ ಈ ಕಾರ್ಯ ಆಗಿದೆ. ಬ್ರಹ್ಮಕಲಶವು ಈ ಸಮಯಕ್ಕೆ ಕೊನೆಗೊಂಡಿರುತ್ತದೆ. ಸ್ವಾಗತ ಸಮಿತಿಯ ಬಗ್ಗೆ ಹೇಳಿದ್ರೆ ಎಷ್ಟು ಜನ ಕಾರ್ಯಕರ್ತರಿದ್ದಾರೆ ಇದರ ಬಗ್ಗೆ? ಸ್ವಾಗತ ಸಮಿತಿಯಲ್ಲಿ ನಾವೊಂದು 13 ಜನ ಇದ್ದೇವೆ. 13 ಜನ ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಯಾಕೆಂತ ಹೇಳಿದರೆ ಸ್ವಾಗತ ಸಮಿತಿ ಇದರಲ್ಲಿ ಮುಖ್ಯ. ಅದರಿಂದಾಗಿ ನಾವೆಲ್ಲರೂ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಇನ್ನು ಈಗ ಸಾಂಸ್ಕೃತಿಕ ಕಾರ್ಯಕ್ರಮದ ಬಗ್ಗೆ ಹೇಳುದಿದ್ರೆ ಏನು ಹೇಳಿ? ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಹೇಳಿದರೆ ಪ್ರಾರಂಭದ ದಿನ ನಮಗೆ ನಾವು ಭಜನೆಯನ್ನು ಮಾಡಿಸಿದೆವು. ನಂತರ ಇವತ್ತು ಕೂಡ ಭಜನೆ ನಡೀತಾ ಇದೆ. ನಿನ್ನೆ ನಾಟಕ ಇತ್ತು, ಮನಸ್ಸು ಮೈದಾನ ಅಂತೇಳಿ. ಮತ್ತು ನಡುವಿನಲ್ಲಿ ಇಲ್ಲಿಯ ಹುಡುಗ, ನಮ್ಮ ಅಮೇಯ ಹುಡುಗ ಜಯದೀಪ್ ಅಮೇಯ್ ಅಂತೇಳಿ, ಅವನ ನೇತೃತ್ವದಲ್ಲಿ ಒಂದು ಕಲಾ ತಪಸ್ವಿ ಎಂಬ ಕಾರ್ಯಕ್ರಮ ನಡೆದಿದೆ ನಿನ್ನೆ ಬೆಳಿಗ್ಗೆ. ಒಳ್ಳೆಯ ರೀತಿಯಲ್ಲಿ ನಡೆದಿದೆ. ಮತ್ತು ಇದರಲ್ಲಿ ಇವತ್ತು ರಾತ್ರಿ ಇವರ ಪಾವಂಜ ಮೇಳದವರ ಯಕ್ಷಗಾನ ಇದೆ, ದೇವಿ ಮಹಾತ್ಮೆ ಅಂತ. ನಂತರ ರಾತ್ರಿ ಇಲ್ಲಿ ಪೂಜೆ ಆದ ನಂತರ ಇವತ್ತಿನ ಕಾರ್ಯಕ್ರಮ ಮುಗಿಯುತ್ತದೆ. ನಾಳೆ ಮಧ್ಯಾಹ್ನ 2 ಗಂಟೆಗೆ ಡೆಚ್ಚಾರಿನಿಂದ ಭಂಡಾರ ಹಿಡ್ಕೊಂಡು ನಡುಸಾದಿಗೆ ಬಂದು ವೈದ್ಯನಾಥನ ಭಂಡಾರ, ಅದು ಮಲರಾಯನ ಭಂಡಾರ ಡೆಚ್ಚರಿನಿಂದ ಇಲ್ಲಿಗೆ ತರ್ತೇವೆ. ಮತ್ತು ವೈದ್ಯನಾಥನ ಭಂಡಾರ ಕುಳಗುತ್ತಿನಿಂದ ತರ್ತೇವೆ. ಹಾಗೆ ನಡುಸಾದಿಗೆ ಬಂದು ಅಲ್ಲಿಂದ ಎಲ್ಲ ಜನರ ಇದರಲ್ಲಿ ಮಹಿಳೆಯರ ಸ್ವರ್ಣ ಕುಂಭದಲ್ಲಿ ಸ್ವಾಗತ ಮಾಡ್ತೇವೆ. ಹಾಗೆ ಮಾಡಿಕೊಂಡು ನಾಳೆಯ ಕಾರ್ಯಕ್ರಮ ನಾಳೆ ರಾತ್ರಿ ವೈದ್ಯನಾಥನ ನೇಮೋತ್ಸವ ನಡೆಯುತ್ತದೆ. ನಾಡದು ಬೆಳಿಗ್ಗೆ ಮಲರಾಯಿ ಮತ್ತು ರಾತ್ರಿ ಕೊರಗ ಮತ್ತು ಗುಳಿಗನ ನೇಮೋತ್ಸವ ನಡೀತದೆ. ಸರ್, ಇಲ್ಲಿ ಕಾರಣಿಕತೆ ಏನಾದರೂ ಪವಾಡಗಳೇನಾದರೂ ಇಲ್ಲಿ ನಡೆದಿದೆಯಾ ಸರ್? ಅಂತೇಳಿದರೆ ಸದ್ಯಕ್ಕೆ
ಮೊನ್ನೆ ಒಂದು ಅಂತ ಹೇಳಿದರೆ ಇದರ ಬ್ರಹ್ಮಕಳಶದ ದಿನದ ನಂತರ ಇಲ್ಲಿಯೇ ಬದಿಯಲ್ಲಿ ನಮ್ಮ ವಠಾರದ ಬದಿಯಲ್ಲಿ ಒಂದು ಮುಸ್ಲಿಮರ ಮನೆ ಇದೆ. ಸಣ್ಣ ಘಟನೆ, ಆದರೆ ಅದು ನಿಜವಾಗಿಯೂ ಅವರಿಗೆ ಬೇಸರ ತಂದಿರ್ಬೋದು, ನಮಗೂ ಬೇಸರ ಆಗಿದೆ. ಯಾಕೆಂತ ಹೇಳಿದರೆ ಅಲ್ಲಿ ಅವರು ಇದರ ನಮ್ಮ ಪಾಗರದ ಬದಿಗೆ ಆ ಹುಡುಗ ಇದರ ಮಾಂಸ ತೊಳೆದ ನೀರನ್ನು ಪಾಗರಕ್ಕೆ ಹಾಕಿದ. ಆವಾಗ ದೈವದ ಅಂತೇಳಿ ನಮ್ಮ ಮನಸ್ಸಿನಲ್ಲಿ ದೈವದ ಕಾರಣಿಕ ಅಂತ ಎಣಿಸ್ತೇವೆ. ಅವನಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಿ ಇಲ್ಲಿಂದ ಮಾರ್ಗದ ಅಂತ ಹೇಳಿದರೆ ಸಾಧಾರಣ ಒಂದು 300 ಮೀಟರ್ ದೂರದ ತನಕ ನಡ್ಕೊಂಡು ಹೋಗುವಾಗ ಬಿದ್ದು ಅವನನ್ನು ನಾವೆಲ್ಲ ಎತ್ಕೊಂಡು ಬಾಕಿಯವರೆಲ್ಲ ಸೇರಿಕೊಂಡು ಎತ್ಕೊಂಡು ಅವನ ಮನೆಗೆ ಕರ್ಕೊಂಡು ಹೋದ್ವಿ. ಮನೆಯಲ್ಲಿ ಹೋದಾಗಲೂ ಅವ ಏನು ಮಾಡಿದ, ಬಡಿಗೆ ಹಿಡ್ಕೊಂಡು ಅವನದೇ ಸ್ವಂತ ರಿಕ್ಷಾ ಇತ್ತು, ಆ ರಿಕ್ಷಕ್ಕೆ ಅವ ಬಡಿದು ಹಲವಾರು ಇದು ಮಾಡಿದ. ಆ ನಂತರ ಎಲ್ಲರೂ ಸೇರಿಕೊಂಡು ಪ್ರಾರ್ಥನೆ ಮಾಡಿದೆವು. ಪ್ರಾರ್ಥನೆ ಮಾಡುವಾಗ ಅವನೇ ಹೇಳಿದ, ನಮ್ಮ ಈ ಪಾಗರಕ್ಕೆ ಇದು ಮಾಡಬೇಕು ಅಂತ, ಸೆಗಣಿಯಿಂದ ನೀನು ಇದು ತೊಳಿಬೇಕಂತ ಹೇಳಿದರು. ಆವಾಗ ಅವರ ಮನೆಯವರ ಹೇಳಲಿಲ್ಲ, ಅವ ಹೇಳುವುದು ಅವನ ಬಾಯಲ್ಲಿ, ಇಲ್ಲಿಗೆ ಸೆಗಣಿ ಹಾಕಿ ತೊಳಿಬೇಕು ಅಂತೇಳಿ. ಆನಂತರ ಅವರ ಕುಟುಂಬದವರೆಲ್ಲ ಸೇರಿಕೊಂಡು ಅವರು ಹೇಳಿದರು, ನಾವೇ ಮಾಡ್ತೇವೆ ಅಂಥೇಳಿ. ಆನಂತರ ಅವರು ಸಾಯಂಕಾಲ ಬಾಲ್ದಿಯಲ್ಲಿ ಸೆಗಣಿಯನ್ನು ಮಿಕ್ಸ್ ಮಾಡಿ ತಂದು ಎರಚಿದ ನಂತರ ಹುಷಾರಾದ. ಈಗ ಕ್ಷೇಮವಾಗಿದ್ದಾನೆ. ಮತ್ತು ಮೊದಲೆಲ್ಲ ಹೇಳ್ತಾ ಇದ್ದರು, ಇಲ್ಲಿ ನಮ್ಮ ದೈವಗಳ ಸಂಚಾರ ನಡೀತಾ ಇತ್ತು, ಸೂಟೆ ಎಲ್ಲ ಕಾಣ್ತಾ ಇತ್ತು ರಾತ್ರಿ ಹೊತ್ತು, ಇದೆಲ್ಲ ಹೇಳ್ತಾ ಇದ್ದರು. ಆದರೆ ನನ್ನ ಪ್ರಾಯದಲ್ಲಿ ಗೊತ್ತಿಲ್ಲ ನನಗೆ, ಅದಕ್ಕಿಂತ ಮೊದಲೇ ಸಾಧಾರಣ ಒಂದು 60-70 ವರ್ಷಕ್ಕಿಂತ ಮೊದಲಾಗಿರುವಂಥ ಘಟನೆಗಳು. ಹಾಗಾಗಿ ನನಗೆ ಗೊತ್ತಿಲ್ಲ, ಆದರೆ ಎಲ್ಲರೂ ಹೇಳ್ತಾರೆ. ಹಾಗೆ ಈಗ ಅಲ್ಲಿಯ ಪರಿಸರದವರು ಈ ಪರಿಸರದವರೆಲ್ಲ ಹೇಳ್ತಾರೆ, ಗೆಜ್ಜೆಯ ಶಬ್ದವು ದಿನನಿತ್ಯ ಅಂತ ಹೇಳಿದರೆ ಶುಕ್ರವಾರ, ಮಂಗಳವಾರ, ಆದಿತ್ಯವಾರ ಈ 3 ದಿವಸ ಗೆಜ್ಜೆಯ ಶಬ್ದ ಕೇಳ್ತದೆ ಅಂತ ಎಲ್ಲರೂ, ಮುಸ್ಲಿಮರು ಹಿಂದೂಗಳು ಎಲ್ಲರೂ ಹೇಳ್ತಾರೆ. ಅದರಿಂದಾಗಿ ಈ ಘಟನೆ ನಡೀತಾ ಇದೆ. ಗ್ರಾಮಗಳನ್ನು ಸೂಚಿಸುವಂಥ ಒಂದು ಗಡಿಕಲ್ಲು ಇದೆ ಇಲ್ಲಿ. ಯಾವೆಲ್ಲ 3 ಗ್ರಾಮ ಅಂತ ಹೇಳಿದರೆ, ಇಡ್ಕಿದು ಗ್ರಾಮ, ಕುಳ ಗ್ರಾಮ, ಮತ್ತೊಂದು ವಿಟ್ಲ ಮುಡ್ಡೂರು ಗ್ರಾಮವನ್ನು ಸೂಚಿಸುವಂಥ ಒಂದು ಗಡಿಕಲ್ಲು ಇಲ್ಲಿ ಇದೆ. ವಸಂತ್ ಕುಮಾರ್ ಅಮ್ಮಯ್ಯ ಅವರು ನಮ್ಮ ಜೊತೆ ಇದ್ದಾರೆ, ಬ್ರಹ್ಮಕಲಶದ ಅಧ್ಯಕ್ಷರು ಅವರು ಸಮಿತಿಯ. ಸರ್ ನಮಸ್ತೆ. ನಮಸ್ತೆ. ಈ ಒಂದು ದೈವಸ್ಥಾನದ ಒಂದು ಪೂಜಾ ವಿಧಿವಿಧಾನಗಳ ಬಗ್ಗೆ ಹೇಳಿದ್ರೆ ಏನು ಹೇಳಿ? ಇದು ಸುಮಾರು ಒಂದು 800 ವರ್ಷಗಳ ಇತಿಹಾಸ ಇರುವಂಥ ಒಂದು ಕಾರಣಿಕವಾದಂಥ ಕ್ಷೇತ್ರ. ಇಲ್ಲಿ ಹಿಂದಿನ ಕಾಲದಲ್ಲಿ ಇದು ಕಾನತ್ತೂರಿನ ಹಾಗೆ ಒಂದು ನ್ಯಾಯ ತೀರ್ಮಾನ ಆಗುವ ಒಂದು ಕ್ಷೇತ್ರ ಆಗಿತ್ತು. ಇದು ಪ್ರಶ್ನಾಚಿಂತನೆಯಲ್ಲಿ ಕಂಡುಬಂದದ್ದು ನಮಗೆ ಆ ವಿಚಾರ ಪ್ರಶ್ನಾಚಿಂತನೆಯಲ್ಲಿ ಕಂಡುಬಂದಂಥ ವಿಚಾರ. ಹಾಗೆ ಇಲ್ಲಿ ಪ್ರತಿ ಸಂಕ್ರಮಣಕ್ಕೆ ವಿಶೇಷವಾಗಿ ಸಂಜೆ 6:30ಯಿಂದ ಸಾರ್ವಜನಿಕರೆಲ್ಲ ಸೇರಿ ಒಂದು ದೈವಗಳಿಗೆ ತಂಬಿಲ ಸೇವೆ ಕೊಡುವುದು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಇನ್ನು ಪ್ರತಿ ಸಂಕ್ರಮಣಕ್ಕೆ ಸಂಜೆ 6:30ಯಿಂದ ಇಲ್ಲಿ ಸಂಕ್ರಮಣ ಸೇವೆ ನಡೀಲಿಕ್ಕಿದೆ, ತಂಬಿಲ ಸೇವೆ ನಡೀಲಿಕ್ಕಿದೆ. ಅದಲ್ಲದೆ ಪಂಚಪರ್ವಗಳು ಅಂತೇಳಿ ಅದಕ್ಕೂ ತಂಬಿಲ ಸೇವೆ ಈ ಕ್ಷೇತ್ರದಲ್ಲಿ ನಡೀಲಿಕ್ಕಿದೆ. ಅದಲ್ಲದೆ ಇಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತೇಳಿದ್ರೆ, ಯಾರೇ ಕಷ್ಟದಲ್ಲಿರುವವರು ಬಂದು ಅವರ ಸಮಸ್ಯೆಗಳನ್ನು ಒಂದು ಚೀಟಿಯಲ್ಲಿ ಬರೆದು ಇಲ್ಲಿ ಅದಕ್ಕೊಂದು ಡಬ್ಬಿ ಇಟ್ಟಿರ್ತೇವೆ ನಾವು. ಆ ಡಬ್ಬಿಯಲ್ಲಿ ಅದನ್ನು ಹಾಕಿ ಅವರು ಸಂಕಲ್ಪ ಮಾಡಿ ಹೋದರೆ ಆದಷ್ಟು ಶೀಘ್ರದಲ್ಲಿ ವೈದ್ಯನಾಥ ಮಲರಾಯ ಸಹಪರಿವಾರ ದೈವಗಳು ಆ ಸಮಸ್ಯೆಗಳನ್ನು ಪರಿಹಾರ ಮಾಡ್ತವೆ ಅಂತ ಹೇಳುವಂಥದ್ದು ಇಲ್ಲಿಯವರ ಎಲ್ಲವರ ಒಂದು ಭಕ್ತಾದಿಗಳ ನಂಬಿಕೆ. ಆ ರೀತಿ ಈಗಾಗಲೇ ತುಂಬ ನಡೆದಂಥ ಘಟನೆಗಳು ಈ ಕ್ಷೇತ್ರದಲ್ಲಿ ಆಗಿ ಹೋಗಿದೆ. ಹೇಳಿದರೆ ಪ್ರತಿ ತಿಂಗಳು ಇಲ್ಲಿ ಸಂಕ್ರಮಣ ಇದು ಬಾಲಾಲಯದಲ್ಲಿರುವಾಗಲೇ ನಡೀತಾ ಇತ್ತು. ಅದೆಲ್ಲ ಸಮಸ್ಯೆಗಳು ಇಲ್ಲಿ ಭಾಗಶಃ ಎಲ್ಲ ಸಮಸ್ಯೆಗಳು ತುಂಬ ಜನರದ್ದು ಭಕ್ತಾದಿಗಳ ಸಮಸ್ಯೆಗಳು ಇಲ್ಲಿ ಬಂದು ಸಂಕಲ್ಪ ಮಾಡಿದ್ದು ಪರಿಹಾರ ಆಗಿದೆ. ವಿಶೇಷ ಸೇವೆಗಳು ಯಾವುದೆಲ್ಲ ಇದೆ? ವಿಶೇಷ ಸೇವೆಗಳು ಪಂಚಕಜ್ಜಾಯ ಸೇವೆ ಅಂತೇಳಿ ಇಲ್ಲಿ ಮಾಡ್ತೇವೆ. ವಿಶೇಷವಾದ ಒಂದು ರುಚಿಯಾದಂತಹ ಅದು ಸೇವೆ. ಅದು ಬೆಲ್ಲದ ಪಾಕ ಮಾಡಿ ಅದಕ್ಕೆ ಹಸಿರುಬೇಳೆ ಹುಡಿ ಮಾಡಿ ಹಾಕಿ ಕಾಯಿ ಎಲ್ಲ ಹಾಕಿ ಮಾಡುವಂಥ ಒಂದು ವಿಶೇಷವಾದ ಸೇವೆ. ಅದಕ್ಕೆ ಕೂಡ ಭಕ್ತಾದಿಗಳಿಗೆ ಅದನ್ನು ಇಲ್ಲಿ ನಡೆಸುವಂಥ ಆ ಪ್ರಸಾದ ಸೇವೆ ನಡೆಸುವಂಥ ಒಂದು ಅವಕಾಶ ಇದೆ. ಮತ್ತು ಈ ಬ್ರಹ್ಮಕಲಶದ ವಿಶೇಷ ಸಂದರ್ಭದಲ್ಲಿ
ನಾವು ಸಾನ್ನಿಧ್ಯ ವೃದ್ಧಿ ಪ್ರಸಾದ ಸೇವೆ ಅಂತೇಳಿ ಭಕ್ತಾದಿಗಳಿಗೆ ಮಾಡಲಿಕ್ಕೆ ಅವಕಾಶ ಇಟ್ಟಿದ್ದೇವೆ. ಇನ್ನೂ ಒಂದು 2-3 ದಿವಸ ಅದಕ್ಕೆ ಅವಕಾಶ ಇದೆ. ಬ್ರಹ್ಮಕಲಶೋತ್ಸವ ಕಳೆದ ನಂತರ ಆ ಸೇವೆಗೆ ಅವಕಾಶ ಇರೋದಿಲ್ಲ. 25ನೇ ತಾರೀಕುವರೆಗೆ ಆ ಸೇವೆ ಮಾಡುವಂಥ ಅವಕಾಶ ಇದೆ. ಎಲ್ಲ ಆದಷ್ಟು ಹೆಚ್ಚು ಭಕ್ತಾದಿಗಳು ಬಂದು ಆ ಪ್ರಸಾದ ಸೇವೆಯನ್ನು ನಡೆಸಿ ಈ ಒಂದು ಸಾನ್ನಿಧ್ಯವನ್ನು ವೃದ್ಧಿ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಅಂತೇಳಿ ನಾನು ಎಲ್ಲ ಭಕ್ತಾದಿಗಳಿಗೆ ಹೇಳ್ತಾ ಇದ್ದೇನೆ. ಇರುವಂಥ ಕಮಲ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ಎಷ್ಟು ದಿನಗಳಿಂದ ನೀವು ಇಲ್ಲಿ ಶ್ರಮದಾನ ಮಾಡ್ತಾ ಇದ್ದೀರಿ? ನಾವು ಇಲ್ಲಿ 1 ತಿಂಗಳಿಂದ ಕೆಲಸ ಮಾಡ್ತಾ ಇದ್ದೇವೆ. ಹಾಗೆ ಇನ್ನು ನೀವು ಒಬ್ಬರೇ ಅಲ್ಲದೆ ಎಷ್ಟು ಜನ ನಿಮ್ಮೊಟ್ಟಿಗೆ ಸಹಕಾರ ಕಾರ್ಯಕರ್ತರಲ್ಲಿ ಕೆಲಸ ಎಲ್ಲರೂ ಒಟ್ಟಿಕೊಂಡು 100-200 ಜನ ಬಂದು ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದೇವೆ ನಾವು ದಿನ ರಾತ್ರಿ. ಇನ್ನು ಒಂದೇ ಕೆಲಸವನ್ನು ಒಬ್ಬರೇ ಮಾಡೋದಲ್ಲದೆ ಸುಮಾರು ಜನ ಹಂಚಿಕೊಂಡಿದ್ದೀರಾ, ಹೇಗೆ ಮಾಡಿದ್ದೀರಿ? ನಾವೆಲ್ಲರೂ ಒಬ್ಬರೊಬ್ಬರಿಂದ ಫೋನ್ ಮಾಡಿಕೊಂಡು ಎಲ್ಲ ಸಂಜೆ ಒಟ್ಟಿಗೆ ಆಗಿ ಸೇರಿಕೊಂಡು ಮಾತೆಯರು ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದೆವು. ಇನ್ನು ಮಹಿಳೆಯರು ಕೂಡ ಈ ಒಂದು ಕ್ಷೇತ್ರದಲ್ಲಿ ನಾವಿಲ್ಲಿ ಸಹಾಯ ಮಾಡ್ತೇವೆ, ಅಲಂಕಾರ ಮಾಡ್ತೇವೆ ಅಂತ ನೀವು ಬಂದು ನಿಂತಿದ್ದೀರಿ ಎಲ್ಲರೂ ಕೂಡ. ಇದರ ಬಗ್ಗೆ ಎಷ್ಟು ಖುಷಿ ಇದೆ ನಿಮಗೆ? ನಮಗೆ ತುಂಬ ಖುಷಿ ಇದೆ. ನಮ್ಮ ಮನೆಯ ಇಲ್ಲಿ ಒಂದು ಇದು ಆಯ್ತಲ್ಲ, ಇಷ್ಟು 800 ವರ್ಷಗಳ ಹಿಂದೆ ಪುರಾತನದಂತೆ. ಹಾಗೆ ನಮಗೊಂದು ಬಹಳ ಖುಷಿಯಾಗಿದೆ ಇಲ್ಲಿ ಇಷ್ಟು ದಿನದೊಂದು ಕಾರ್ಯಕ್ರಮ ನಮಗೆ ಸಿಕ್ಕಿತ್ತಲ್ಲ ಅಂಥೇಳಿ. ಯಾವೆಲ್ಲ ಒಂದು ಕಾರ್ಯಕ್ರಮಗಳನ್ನು ನೀವು ಮಾಡಿಕೊಂಡಿದ್ರಿ ಇಲ್ಲಿ? ಅಲಂಕಾರ ಆಗಿರ್ಬೋದು, ಏನೆಲ್ಲ ನೀವು ಮಾಡಿದ್ರಿ ಇಲ್ಲಿ? ನಾವು ಇಲ್ಲಿ ಅಂಗಳವನ್ನು ಸ್ವಚ್ಛಗೊಳಿಸುವುದು, ಮತ್ತು ಸೆಗಣಿ ಎಲ್ಲ ಸಾರಿಸಿದ್ದೇವೆ, ತರಕಾರಿ ಕೊಯ್ದಿದ್ದೇವೆ, ಇಲ್ಲಿ ಹೊಯ್ಗೆ ಗಾಲಿಸಿದ್ದೇವೆ. ಹಾಗೆ ಇತ್ಯಾದಿ ಕೆಲಸಗಳನ್ನು ಮಣ್ಣು ಎಲ್ಲ ತಗೊಂಡೋಗಿ ಇಲ್ಲಿ ಹಂಚೆಲ್ಲ ತೊಳೆದು ಕ್ಲೀನ್ ಮಾಡಿದ್ದೇವೆ. ಇನ್ನು ನೀವು ಮಾತ್ರ ಅಲ್ಲದೆ ಊರಿನವರ ಸಹಕಾರ ನಿಮಗೆ ಹೇಗಿತ್ತು? ಎಲ್ಲರ ಸಹಕಾರ, ಊರಿನವರು ಹತ್ತಿರ ಅಲಕ್ಕೆ ಮಜಲ್ನವರು ತುಂಬ ಜನ ಬಂದು ಸಹಕಾರ ಮಾಡಿದ್ದಾರೆ. ಊರಿ ಮಜಲಿನವರು ಹಾಗೆ ಹತ್ತಿರ ಮನೆ ಬೇರೆ ಬೇರೆ ಊರಿಂದ ಬಂದು ಇಲ್ಲಿ ತುಂಬ ಕೆಲಸ ಮಾಡಿದ್ದಾರೆ. ಎಲ್ಲ ರೀತಿಯ ವಿಷಯಗಳಲ್ಲೂ ಕೂಡ ಮಹಿಳೆಯರ ಸಹಕಾರ ಇದೆ ಅಂತ ಹೇಳೋದನ್ನು ನೀವು ಸಾಬೀತುಪಡಿಸಿದ್ರಿ. ಇದರ ಬಗ್ಗೆ ಬಿತ್ತಂದರೆ ಖುಷಿ ಅನ್ನಿಸ್ತದೆ. ಎಲ್ಲರೂ ಒಂದು ಬಂದು ಕೆಲಸ ಮಾಡುವಾಗ ನಮಗೆ ಬಹಳ ಖುಷಿ ಆಗ್ತಿತ್ತು. ಕೆಲಸ ಒಂದು ಸುಸ್ತಾಗ್ತಿರ್ಲಿಲ್ಲ, ಖುಷಿ ಆಗ್ತಾ ಇತ್ತು ಇನ್ನೂ ಕೆಲಸ ಮಾಡುವ ಅಂತೇಳಿ. ಹಾಗೆ ಇನ್ನೊಂದು ಈ ಕಾರ್ಯಕ್ರಮದಲ್ಲಿ ನಿಮ್ಮದು ಕೂಡ, ನಿಮ್ಮ ಹೆಂಗಸರದ್ದು ಕೂಡ, ಮಹಿಳೆಯರದ್ದು ಕೂಡ ಪಾಲಿದೆ ಅಂತ ಹೇಳೋದು ಎಷ್ಟು ಖುಷಿ ಅನ್ನಿಸ್ತಾ? ತುಂಬ ಖುಷಿ ಇದೆ, ಒಟ್ಟಾರೆ ಖುಷಿ ಇದೆ. ಥ್ಯಾಂಕ್ ಯು. ನಾರಾಯಣಂ ಭಜೆ ನಾರಾಯಣಂ ಲಕ್ಷ್ಮೀನಾರಾಯಣಂ ಭಜೆ ನಾರಾಯಣಂ ನಾರಾಯಣಂ. ವಿಶ್ವ ಸಮಿತಿಯ ಉಪಾಧ್ಯಕ್ಷರಾಗಿರುವಂಥ ಸುಧಾಕರ್ ಶೆಟ್ಟಿ ಬೀಜನಮಜಲು ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಒಂದು ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮಗಳ ಬಗ್ಗೆ ಹೇಳುತ್ತಿದ್ರೆ? ಇವತ್ತಿನ ದಿನ ನಮ್ಮೆಲ್ಲರ ಪಾಲಿಗೆ ಒಂದು ಸುದಿನ. 350 ವರ್ಷಗಳ ನಂತರ ಈ ಒಂದು ಕಾರ್ಣಿಕದ ಸಾನ್ನಿಧ್ಯ ಜೀರ್ಣೋದ್ಧಾರಗೊಂಡು ಇವತ್ತು ಸಾನ್ನಿಧ್ಯವದ್ದಿ ಬ್ರಹ್ಮಕಲಶ ಆಗ್ತಾ ಇರುವಾಗ ಈ ಒಂದು ದಿನ ನಾವೆಲ್ಲರೂ ನಮ್ಮ ಭಾಗ್ಯ ಅಂತೇಳಿ ಭಾವಿಸಿದ್ದೇವೆ. ನಮ್ಮ ಒಂದು ಜೀವನದ ಈ ಕ್ಷಣ ಸುಯೋಗದ ದಿನಗಳು. ಈ 3 ಗ್ರಾಮದ ಸಮಸ್ತ ದೈವಗಳ ಭಕ್ತರು ಹಾಗೂ ದೈವಿ ಶಕ್ತಿಗಳ ಎಲ್ಲ ಭಕ್ತಾಭಿಮಾನಿಗಳು ಈ ದಿನ ನಮ್ಮ ಈ ಕ್ಷೇತ್ರಕ್ಕೆ ಬಂದಿದ್ದಾರೆ. ಬಹಳ ಸಂತೋಷವಾಗ್ತದೆ. ಈ ಒಂದು ವ್ಯವಸ್ಥೆಗೋಸ್ಕರ ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಕಾರ್ಯಕರ್ತರು, ಮಾತೆಯರು, ಮಕ್ಕಳೆನ್ನದೆ ಬಹಳಷ್ಟು ಶ್ರಮ ಇವತ್ತಿನ ಈ ಒಂದು ಯಶಸ್ವಿಯಾಗಿ ನಮಗೆ ದೈವಗಳಿಗೆ ಸಮರ್ಪಣೆ ಆಗುವಂಥ ಈ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಬಹಳಷ್ಟು ಆನಂದವಾಗ್ತದೆ. ಏನು ಮಾತಾಡಬೇಕು ಅಂತೇಳಿ ಖುಷಿಯಲ್ಲಿ ನಾವೆಲ್ಲರೂ ಇದ್ದೇವೆ. ಆ ರೀತಿಯ ಒಂದು ಸುದಿನದ ಕ್ಷಣದಲ್ಲಿ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ ಅಂತ ಹೇಳಿಕ್ಕೆ ತುಂಬ ಖುಷಿಯಾಗ್ತದೆ. ಇನ್ನು ಭಂಡಾರಗಳು ಬರುವಂಥದ್ದು ಅದು ಹೇಗೆ ನಡೀತಾ ಇದೆ, ಅದರ ಬಗ್ಗೆ? ನಾಳಿನ ದಿನ ನಮ್ಮ ಕುಳಗುತ್ತುವಿನಿಂದ ವೈದ್ಯನಾಥನ ಭಂಡಾರ ಬರಲಿಕ್ಕಿದೆ. ಅದೇ ರೀತಿ ಡಿಚ್ಚಾರಿನಿಂದ ಮಲ್ರಾಯನ ಭಂಡಾರ ಹಾಗೂ ಜೈನರಗುರಿಯಿಂದ ಮೂವರ್ದೇವಿಗಳ ಭಂಡಾರ ಬರುತ್ತಿದೆ. ಎಲ್ಲ ಬರುವಂಥ ಭಂಡಾರಗಳು ನಮ್ಮ ಉರಿಮಜಿನಲ್ನ ನಡುಸಾದಿ ಎಂಬಲ್ಲಿ ಎಲ್ಲ ಭಂಡಾರಗಳು ಸೇರುವಂಥ ಶುಭ ಗಳಿಗೆಯಲ್ಲಿ ನಾವೆಲ್ಲ ಗ್ರಾಮಸ್ಥರು ಎಲ್ಲರೂ ಆ 350 ವರ್ಷಗಳ ನಂತರ ಬರುವಂತಹ ಭಂಡಾರವನ್ನು ಬಹಳ ಆತ್ಮೀಯವಾಗಿ ನಾವೆಲ್ಲರೂ ಬರಮಾಡಿಕೊಳ್ಳಿಕ್ಕಿದ್ದೇವೆ. ಆ ಬರಮಾಡಿಕೊಂಡ ನಂತರ ಆ ದೈವಗಳ ಒಂದು ನುಡಿ ಭಂಡಾರದ ಬಂದಲ್ಲಿ ಒಂದು ನುಡಿಯಾಗಿ ಈ ಜೇರದ ಕ್ಷೇತ್ರಕ್ಕೆ ನಾವೆಲ್ಲರೂ ಆ ಭಂಡಾರವನ್ನು ತರಲಿಕ್ಕಿದ್ದೇವೆ. ತದನಂತರ ವೈದ್ಯನಾಥನ ನೇಮೋತ್ಸವ ಇಲ್ಲಿ ನಡೀತಿದೆ. ವಿಶೇಷವಾಗಿ ಇಂದಿನ ಕಾಲದಲ್ಲಿ ಯಾವ ಪದ್ಧತಿಯಲ್ಲಿ ಆಗ್ತಾ ಇತ್ತೋ ಆ ನಿಟ್ಟಿನಲ್ಲಿ ವೈದ್ಯನಾಥನ ನೇಮ ನಡೆದು ವಿಶೇಷವಾದ ಒಂದು ಕೆರೆ ಈ ಕ್ಷೇತ್ರ ನಮ್ಮಲ್ಲಿದೆ. ಪವಿತ್ರವಾದ ಒಂದು ಕೆರೆ ಅಂತೇಳಿ ಹೇಳ್ಬೋದು. ನಮ್ಮ 3 ವರ್ಷಗಳಿಂದ
ವೈದ್ಯನಾಥ ಜಳಕದ ಸವಾರಿ ಹೋಗ್ಲಿಕ್ಕಿದೆ. ಆ ನಂತರ ಅಲ್ಲಿ ಕಟ್ಟೆಯಲ್ಲಿ ಗೋಳಿಯ ಮರದ ಕಟ್ಟೆಯಲ್ಲಿ ಕೂತ್ಕೊಂಡು ಅಲ್ಲಿಂದ ಹೊರಟು ಬರುವಾಗ ಒಂದು ದೀಪವನ್ನು ಕೊಟ್ಟು ಸಿಡಿಮದ್ದು ಪ್ರದರ್ಶನ ನಡೀಲಿಕ್ಕಿದೆ. ಭಾಳಷ್ಟು ಖುಷಿ ಆಗ್ತದೆ. ಇದು ಒಂದು ದಿನ ಮುಂದೊಂದು ದಿನ ಕಂಬಳಬೆಟ್ಟಿನ ಜೇರದ ಬೆಡಿ ಎಂಬುದನ್ನು ಪ್ರಖ್ಯಾತಿ ಪಡೆಯುವುದರಲ್ಲೂ ಯಾವುದೇ ಸಂದೇಹವಿಲ್ಲ. ಆ ನಿಟ್ಟಿನಲ್ಲಿ ಈ ಕ್ಷೇತ್ರ ಬೆಳೆಯುತ್ತಿದೆ. ಈಗಾಗಲೇ ಬೆಳಗಿನಿಂದ ಬಹಳಷ್ಟು ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ನಮ್ಮೆಲ್ಲರ ಕಾರ್ಯಕರ್ತರ ಒಂದು ಆ ಶ್ರಮ ಇವತ್ತಿಗೆ ನಮಗೆಲ್ಲರಿಗೂ ಬಹಳಷ್ಟು ಸಂತೋಷವನ್ನು ನೀಡ್ತಾ ಇದೆ. ನಾರಾಯಣಂ ಭಜೆ ನಾರಾಯಣಂ ಲಕ್ಷ್ಮೀ ನಾರಾಯಣಂ ಭಜೆ ನಾರಾಯಣಂ ನಾರಾಯಣಂ ಭಜೆ ನಾರಾಯಣಂ ಲಕ್ಷ್ಮೀ ನಾರಾಯಣಂ ಭಜೆ ನಾರಾಯಣಂ ನಾರಾಯಣಂ ಭಜೆ ನಾರಾಯಣಂ ಲಕ್ಷ್ಮೀ ನಾರಾಯಣಂ ಭಜೆ ನಾರಾಯಣಂ ನಾರಾಯಣಂ ಭಜೆ ಮಲರಾಯ ಜೈರ ದೈವಸ್ಥಾನದ ಪಾಕಶಾಲೆ ವ್ಯವಸ್ಥೆಯನ್ನು ಉಸ್ತುವಾರಿಯನ್ನು ನೋಡಿಕೊಳ್ತಾ ಇರುವಂಥ ಸುಂದರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಒಂದು ಪಾಕಶಾಲದ ವ್ಯವಸ್ಥೆ ಬಗ್ಗೆ ಹೇಳೋದು. ಮಸ್ತೆ ಮುರಾಣಿ 20 ತಾರೀಕರದ್ದು ಸಾಧಾರಣ ಬೋಲ್ಪುರ್ದು ಶುರು ಆತಂಡು ಸಾಧಾರಣ ಇನ್ನಿಕ್ಕೆ 3 ದಿನ ಆಡು ಮಧ್ಯಾಹ್ನ ಮುಟ್ಟ ಒಂಜಿ 16,000 ಜನ ಈ ಅನ್ನ ಸಂತರ್ಪಣೆ ಭಕ್ತಾಭಿಗಳಲ್ಲಿ ಸ್ವೀಕಾರ ಮಾಡ್ತಿದ್ದೇವೆ. ಮಸ್ತ್ ಕಾರ್ಯಕರ್ತೆಯರು ಈ ವಿಷಯ ಬ್ರಹ್ಮಕಲಶದ ಒಂಜಿ ಕಾರ್ಯಕ್ರಮಡು ಸೇರ್ದು ಬಲಸುನೆ ಎಡ್ದಾವಡು ಒಂಜಿ ತರಕಾರಿ ಮೂರನೇ ಎಡ್ದಾವಡು ಮಹಿಳಾ ಕಾರ್ಯಕರ್ತೆಯರ್ಲ ಮಸ್ತ್ ತರಕಾರಿ ಮೂರನ ಅದೆಟ್ಟು ಪೂರ ಮಸ್ತ್ ಸಹಕಾರ ಕೊಡ್ತೀರಿ. ಇಂಚ ಒರಿಯಾಗ ಆಪಣ ಈ ಬೇಲೆ ಹತ್ತಿ ಮಾತೆರ್ಲ ಸೇರ್ದ ಆಪಣಂಚಿನ ಒಂಜಿ ವ್ಯವಸ್ಥೆ ಅಂದು ಬಾರಿ ಬಂಗದ ವ್ಯವಸ್ಥೆ ಮಾತೆಲ್ಲ ಕೇವನೋಡ ಆಪುಂಡು ಅಂಚಾದಿಪ್ಪುನದ ಎಡ್ಡ ರೀತಿ ನೆಟ್ಟ ಮಧ್ಯಾಹ್ನ ಊಟ ಆತಂಡು ಒಂಜಿ 2 ದಿನ ವೈದ್ಯನಾಥೆಲ್ಲ ಮಲರಾಯಲ ಪರಿವಾರ ದೇವಲ್ಲ ನಡಪುವರಿಂದ ನಂಬಿಕೆ. ఒక దాదాపు ఐటమ్స్ ఉండు సార్. ಐಟಮ್ ಬೊಲ್ಪೋಗು ಕಾರ್ಯಕರ್ತೆಯರಿಗೆ ಚಾ ಕಾಫಿ ತಿಂಡಿ ಇಂಚಿನ ಇಡ್ಲಿ ಚಪಾತಿ ಇಂಚಿನ ವ್ಯವಸ್ಥೆಯನ್ನು ಮಲ್ತದ ಅಲ್ಪ ನಿರಂತರ ಚಾ ವ್ಯವಸ್ಥೆ ಅಲ್ಪಲ ಉಂಡು. ಮೂಲ ಇಡೀ ಕಾರ್ಯಕರ್ತೆಯರಿಗೆಲ್ಲ ಒಂದು 11 ಗಂಟೆ ಮುಟ್ಟ ಉಂಡು ಕೂಡ ಬೈಯಾಡಿ 4 ಗಂಟೆಗೆಲ್ಲ ಚಾ ತಿಂಡಿ ವ್ಯವಸ್ಥೆ. ಮಧ್ಯಾಹ್ನ దాదాపు ಸ್ಪೆಷಲ್ ಉಂಡು. ಇನ್ನಿ ಸ್ಪೆಷಲ್ ಬ್ರಹ್ಮ ಕಲಶರ್ದ ಅದು ಒಂಜಿ ಗಸಿ ಬೊಕ್ಕ ವಿಶೇಷ ಸ್ವೀಟ್ ಒಂಜಿ ಲಾಡು ಮಲ್ತದ ಬೊಕ್ಕ ಪುಲಿ ಕಜಿಪ್ಪು. ಏತು ಜನ ಭಕ್ತಾದಿಗಳು ಬತ್ತದ ಅನ್ನ ಸಂತರ್ಪಣೆ ಸ್ವೀಕರಿಸ ಒಂದು ಪೋಯ ಇನ್ನೊಂದು ಮಧ್ಯಾಹ್ನ 1,500 ಜನ ಮುಟ್ಟ ಪ್ರಸಾದನ ಸ್ವೀಕಾರ ಮಾಡ್ತಿದ್ದೀರಿ. ಇವ್ರನ್ನೊಟ್ಟಿಗೂ ಮಸ್ತ್ ಜನ ಸೇರಿದ ನಿಕ್ಲು ಮಂತೊಂದಿಪ್ಪುನ ಒಂದು ಕಾರ್ಯಕ್ರಮ ಒಂದೇತ ಬಗ್ಗೆ ದಾದ ಪಣ್ಪರೆ ಮಸ್ತ್ ಜನ ಸೇರಿದ ವ್ಯವಸ್ಥೆಯನ್ನು ಮಲ್ತೊಂದು ಬತ್ತಿದ್ದೇರಿ ಮಾತೆರ್ಲ ಕಾರ್ಯಕರ್ತೆಯರು ಉಳ್ಳೇರಿ ಪಂಡ ಎಂಕೆ ದೆಕ್ಕ ತುಂಬು ಸ್ವಲ್ಪ ಅಡಿಗೆದ ಒಂಜಿ ಒಂದು ಪುರ ಮಲ್ತಿದ ಅನುಭವ ಉಂಡು. ಅಂಚಾದಿಪ್ಪನಾಗ ಒಂಜಿ ಸಹಕಾರಕ್ಕೆ ಮಸ್ತ್ ಪೋಡಿಗೆ ಆಂಡು ಅಂಡಲ ಒಂಜಿ 2 ದಿನ ಒಂದ್ಸಲ ಮಸ್ತ್ ಪೋಡಿಗೆ ಆಂಡು ವ್ಯವಸ್ಥೆ ಒಂಚೂರು ಕಷ್ಟ ಉಂಡು ಒಂದು ಅಂಡಲ ದೈವ ಕೊನದು ಪೋತೀರಿ. ನಾರಾಯಣಂ ಭಜೆ ನಾರಾಯಣಂ ವೃಂದಾವನಸ್ಥಿತಂ ನಾರಾಯಣಂ ದೇವವೃಂದ. ನೀವು ನೋಡ್ತಾ ಇರ್ಬೋದು ನನ್ನ ಹಿಂದೆ ದೇವರು ಅನ್ನಪೂರ್ಣೇಶ್ವರಿ ದೇವರು ಕೂಡ ಇದ್ದಾರೆ. ಇಲ್ಲಿರುವಂಥ ಪ್ರತಿಯೊಂದು ತಿನಿಸುಗಳಾಗಿರ್ಬೋದು ನಮಗೆ ಬೇಕಾಗಿರುವಂಥ ಪಾಕಶಾಲೆಗೆ ಬೇಕಾಗಿರುವಂಥೇಳಿ ತರಕಾರಿಗಳಾಗಿರ್ಬೋದು ಸಿಯಾಳ ಆಗಿರ್ಬೋದು ಎಲ್ಲ ರೀತಿಯ ಪದಾರ್ಥಗಳನ್ನು 3 ಗ್ರಾಮದ ಒಂದೊಂದು ಮನೆಗಳಿಂದಲೂ ಹಿಂದೂ ಮನೆಗಳಿಂದಲೂ ಕಲೆಕ್ಟ್ ಮಾಡಿಕೊಂಡಿರುವಂಥ ಪದಾರ್ಥಗಳಿದಾಗಿದೆ. ಇನ್ನು ಇಲ್ಲೊಂದು ಉದ್ದೇಶ ಇಲ್ಲಿ ಏನಿದೆ ಅಂತ ಹೇಳಿದರೆ ಪ್ರತಿಯೊಬ್ಬ ಹಿಂದೂ ಕೂಡ ಒಂದಾಗಬೇಕು, ಹಿಂದೂಗಳು ಒಕ್ಕೂಡಬೇಕು, ರಾಮರಾಜ್ಯವನ್ನಾಗಿ ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಹಿಂದೂಗಳೆಲ್ಲರೂ ಕೂಡ ಬಂದು ಒಟ್ಟಿಗೆ ಸೇರಿ ಕಾರ್ಯಕ್ರಮವನ್ನು ಮಾಡಲಿ. ಹಿಂದೂಗಳು ಸೇರಿದ ಕೂಡಲೇ ಅಲ್ಲಿ ಒಂದು ಹಿಂದುತ್ವ ಬೆಳೀತದೆ, ನಮ್ಮ ಸಂಸ್ಕೃತಿ ಬಗ್ಗೆ ನಮಗೆ ತಿಳುವಳಿಕೆ ಬರ್ತದೆ ಅನ್ನುವಂಥ ಕಾರಣದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲೂ ಒಳ್ಳೆ ಉದ್ದೇಶವನ್ನು ಇಟ್ಟುಕೊಂಡು ಮಾಡ್ತಾ ಇದ್ದಾರೆ. ನಾರಾಯಣಂ ಭಜೆ ನಾರಾಯಣಂ ಉಗ್ರಾಣದ ವ್ಯವಸ್ಥೆಯನ್ನು ನೋಡ್ಕೊಳ್ತಾ ಇರುವಂಥ ನವೀನ್ ಶೆಟ್ಟಿ ಮೂಡುಗಾರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಈ ಒಂದು ಉಗ್ರಾಣದ ವ್ಯವಸ್ಥೆ ಹೇಗೆ ನಡೀತಾ ಇದೆ? ಇಲ್ಲಿ ಯಾವೆಲ್ಲ ಪದಾರ್ಥಗಳನ್ನು ಇಟ್ಟಿದ್ದೀರಿ ಸರ್? ಇಲ್ಲಿ ಸರಿಸುಮಾರು ಒಂದು 350 ವರ್ಷಗಳ ನಂತರ ಇಲ್ಲಿ ಒಂದು ನಡೆಯುವಂತಹ ಕಾರ್ಯಕ್ರಮ.
ಏನೋ ಈ ಧರ್ಮನಗರ ಕೇಂದ್ರ ಅಂತ ಹೇಳಿದರೆ ಇಲ್ಲಿಯ 3 ಕೇಂದ್ರಗಳಿಗೆ ಒಂದು ಪ್ರಮುಖವಾಗಿರ್ತಕ್ಕಂತಹ ಒಂದು ಕೇಂದ್ರ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಕೇಂದ್ರ ಬಿಂದು ಅಂದರೆ ಈ ಧರ್ಮನಗರ. ಇಲ್ಲಿಯ ವಿಶಿಷ್ಟವಾಗಿ ಇಲ್ಲಿ ಬ್ರಹ್ಮಕಲಶದ ಒಂದು ಪ್ರಮುಖ ಅಂಶ ಅಂದರೆ ಇಲ್ಲಿ ಇರತಕ್ಕಂತಹ 3 ಗ್ರಾಮದ ಹಿಂದೂಗಳನ್ನು ಮತ್ತೆ ಒಗ್ಗೂಡಿಸಬೇಕನ್ನೋ ದೃಷ್ಟಿಯಿಂದ ಈ ಬ್ರಹ್ಮಕಲಶದ ಜೊತೆಗೆ ಆ ಕಾರ್ಯವನ್ನು ನಾವು ಮಾಡ್ತಿದ್ದೇವೆ. ಇದೀಗ ಇಲ್ಲಿರ್ತಕ್ಕಂಥ ಸುವಾಸ್ತುಗಳು ನಮ್ಮ ಈ 3 ಗ್ರಾಮದ ಪ್ರತಿ ಮನೆಯ ಹಿಂದೂ ಮನೆಗಳಿಂದ ತಮ್ಮ ಜಾಗದಲ್ಲಿ ನೆಟ್ಟಂಥ ಸುವಾಸ್ತುಗಳನ್ನು ಅವರು ಮತ್ತೆ ಇಲ್ಲಿ ತಂದುಕೊಟ್ಟಿದ್ದಾರೆ. ಒಟ್ಟಾಗಿ ಇಲ್ಲಿ ಹೇಳ್ಬೇಕಾದ್ರೆ ಸಿಯಾಳ ತುಂಬ ಬಂದಿದೆ, ಮತ್ತು ಬಾಳೆಗೊನೆ ಅಥವಾ ಈ ತರಕಾರಿ ವಸ್ತುಗಳು, ತೆಂಗಿನಕಾಯಿ, ಅಡಿಕೆ, ಇಂತಹ ಅನೇಕ ಸುವಸ್ತುಗಳನ್ನು ಇಲ್ಲಿ ಹಿಂಗಾರ ಆಗಿರಲಿ ಅಂತಹ ವಸ್ತುಗಳು ಇಲ್ಲಿ ಬಂದಿದೆ. ಇನ್ನು ಒಟ್ಟಾಗಿ ಹೇಳಬೇಕು ಅಂತ ಹೇಳಿದರೆ ಹಿಂದೂಗಳನ್ನು ಒಟ್ಟುಗೂಡಿಸಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಮಾಡಿದಂಥ ಕಾರ್ಯಕ್ರಮ ಇದು. ಖಂಡಿತವಾಗಿ ಮತ್ತು ನಮ್ಮ ಈ ಹಿಂದೂ ಸಮಾಜವನ್ನು ಎಚ್ಚರಿಸಿಗೊಳಿಸಬೇಕು, ಮತ್ತು ಈ ಸಮಾಜ ಈ ರಾಮರಾಜ್ಯವ ಕನಸನ್ನು ಮತ್ತೆ ನಾವು ನಡೆಸಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ಈ ಕೇಂದ್ರದಲ್ಲಿ ನಡೆಸತಕ್ಕಂತಹ ಯಾವುದೇ ಒಂದು ಕಾರ್ಯಕ್ರಮವಾಗಿರಲಿ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರೇರಣೆಯ ಜೊತೆಗೆ ಆಗುವಂತಹ ಕಾರ್ಯಕ್ರಮ ಆಗಿರ್ತದೆ. ಇನ್ನು ಸರ್ ಹೇಳ್ಬೇಕಂತ ಹೇಳಿದ್ರೆ ಇಲ್ಲಿ ನಾವು ನೋಡ್ತಾ ಇದ್ರೆ ಮಕ್ಕಳಿಂದ ಹಿಡಿದು ದೊಡ್ಡವರು ಹಿರಿಯರವರೆಗೂ ಇದ್ದಾರೆ, ಯುವ ಪೀಳಿಗೆಯೂ ಕೂಡ ಇದೆ ಸರ್. ಇದರ ಬಗ್ಗೆ ಏನು ಹೇಳ್ತೀರಿ ಸರ್? ಖಂಡಿತವಾಗಿ ಹೇಳಬೇಕಾದ್ರೆ ಇಲ್ಲಿಯ ಮಕ್ಕಳಿಗೋಸ್ಕರ ಬಾಲಗೋಕುಲ ಕಾರ್ಯಕ್ರಮ ಇದೆ, ಅಥವಾ ತಾಯಂದ್ರಿಗೋಸ್ಕರ ಬೇರೆ ಅನೇಕ ಈ ಭಜನಾ ಕಾರ್ಯಕ್ರಮ, ಅಂತಹ ಕೆಲವು ಕಾರ್ಯಕ್ರಮಗಳನ್ನು ನಾವು ಮಾಡುತ್ತಾ ಜೊತೆ ಮಾಡುತ್ತಾ ಇಲ್ಲಿ ಒಂದು ಸಂಸ್ಕೃತಿಯನ್ನು ಉಳಿಸುವಂಥ ಕಾರ್ಯಕ್ರಮವನ್ನು ಈ ಧರ್ಮನಗರ ಕೇಂದ್ರದಲ್ಲಿ ನಾವು ಮಾಡ್ತಿದ್ದೇವೆ. ನಾವು ಈಗ ಅಲ್ಲಿ ಮೇಲೆ ನೋಡಿರ್ಬೋದು, ಆ ಒಂದು ಕಲ್ಲನ್ನು ನೋಡಿರ್ಬೋದು, ಆ 3 ಗ್ರಾಮಗಳನ್ನು ಸಂಧಿಸಿ ಇಲ್ಲಿ ವಿಭಾಗವಾಗುವಂತಹ ಒಂದು ಆ ಕಲ್ಲಿನ ನಾವೊಂದು ಗುರುತನ್ನು ನೋಡ್ಬೋದು. ಅಂತಹ ಒಂದು ಒಳ್ಳೆಯ ಒಂದು ಪುಣ್ಯ ಸ್ಥಳ ಅಂದರೆ ಈಗ ಧರ್ಮನಗರ ಕೇಂದ್ರದಲ್ಲಿದೆ. ಇನ್ನೂ ನಿಮ್ಮಿಂದ ಇಂತಹ ಹಿಂದೂಗಳನ್ನು ಒಕ್ಕೂಡಿಸುವ ಕಾರ್ಯಕ್ರಮ ಆಗಲಿ ಅಂತೇಳಿ ನಾವು ಕೇಳಿಕೊಳ್ತೇವೆ ಸರ್. ಖಂಡಿತವಾಗಿಯೂ ನಮಗೊಂದು ಈಗ ಸವಾಲಿನ ಪ್ರಶ್ನೆ ಆಗಿದೆ. ಮುಂದಿನ ದಿವಸಗಳಲ್ಲಿ ಮತ್ತೆ ಹಿಂದೂಗಳು ಒಗ್ಗಾಟ ಆಗಬೇಕು, ಈ ಭಾರತ ದೇಶ ವಿಶ್ವಗುರು ಭಾರತ ಆಗಬೇಕಂತಹ ಒಂದು ಕನಸನ್ನು ನಾವು ಕಟ್ಟಿಕೊಂಡಿದ್ದೇವೆ. ಖಂಡಿತವಾಗಿ ಪ್ರತಿಯೊಬ್ಬ ನಿಮ್ಮ ಈ ಕಹಲೆ ನ್ಯೂಸ್ನ ಮುಖಾಂತರ ನೋಡ್ತಿರ್ತಕ್ಕಂತಹ ಎಲ್ಲ ಹಿಂದೂಗಳು ಒಗ್ಗಟ್ಟಾಗಬೇಕು ಅಂತ ನಾವು ನಂಬಿರ್ತಕ್ಕಂತಹ ಯಾವ ವೈದ್ಯನಾಥ, ಮಲರಾಯ ಮತ್ತು ಸಪರಿವಾರ ದೈವಗಳಲ್ಲಿ ನಾವು ಬೇಡಿಕೊಳ್ತಿದ್ದೇವೆ. ಧನ್ಯವಾದಗಳು. ನಾರಾಯಣಂ ಭಕ್ತ ಸಂಕಟ ಮೋಚನಂ ನಾರಾಯಣಂ ಕರುಣಾಪಯೋನಿಧಿಂ ನಾರಾಯಣಂ ಭವ್ಯ ಶರಣಾಗತ ನಿಧಿಂ. ನೋಡಿದ್ರಲ್ಲ, ಮಲರಾಯ ಜೀರ ಸಾನ್ನಿಧ್ಯ ವೃದ್ಧಿ ಮತ್ತು ಬ್ರಹ್ಮಕಲಶೋತ್ಸವ ಮಹೋತ್ಸವದಲ್ಲಿ ಯಾವ ರೀತಿಯಾದಂತಹ ಪೂಜಾ ವಿಧಿವಿಧಾನಗಳೆಲ್ಲ ನಡೀತು, ಯಾವ ರೀತಿಯಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿತ್ತು, ಈ ಒಂದು ದೈವಸ್ಥಾನದ ಕಾರಣಿಕತೆ ಏನು, ಏನೆಲ್ಲ ಪವಾಡಗಳು ನಡೆದಿತ್ತು, ಇನ್ನು ಪಾಕಶಾಲೆಯ ವ್ಯವಸ್ಥೆ ಹೇಗಿದೆ, ಅನ್ನ ಸಂತರ್ಪಣೆ ಹೇಗೆ ನಡೀತದೆ ಎಂಬುದನ್ನು ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತೋರಿಸಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ. 100 ವರ್ಷಗಳ ಇತಿಹಾಸವಿರುವಂಥ ದೈವಸ್ಥಾನ ಅಂತ ಹೇಳಿದರೆ ಮಲರಾಯ ಜೇರ ದೈವಸ್ಥಾನ. ಇಲ್ಲಿ ಸಾನ್ನಿಧ್ಯ ವೃದ್ಧಿ ಮತ್ತು ಬ್ರಹ್ಮಕಲಶೋತ್ಸವ ನಡೀತಾ ಇದೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. ಹಾಯ್ ಅಮ್ಮ. ಹಾಯ್. ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವ್ರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ? ಬರ್ಡೇನಾ? ಸ್ಪೆಷಲ್ ಡೇ. ಏನ್ ಗಿಫ್ಟ್ ಕೊಟ್ಲು? ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್. ಮುಳಿಯಾ ಜ್ಯುವೆಲ್ಸ್, ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ.
ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.